MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕೋಗಿಲು ಬಡಾವಣೆಯಲ್ಲಿ ಅನಧಿಕೃತ ಕಟ್ಟಡ ತೆರವಿನಲ್ಲಿ ರಾಜಕೀಯ ಧಗಧಗಿಸ್ತಾ ಇದೆ. KC ವೇಣುಗೋಪಾಲ್ ಸೂಚನೆಯ ಬೆನ್ನಲ್ಲೇ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಇದೀಗ ಸಿದ್ದರಾಮಯ್ಯ ಸರ್ಕಾರ ಅಕ್ರಮ ನಿವಾಸಿಗಳಿಗೆ ಸೂರು ಕಲ್ಪಿಸೋದಕ್ಕೆ ಮುಂದಾಗಿದ್ದಾರೆ. ಒಂಬತ್ತು ದಿನದಿಂದ ಜನರು ಬೀದಿಗೆ ಬಿದ್ದಿದ್ದಾರೆ. ಟಾರ್ಪಲ್ ಹಾಕಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಕೊರೆಯುವ ಚಳಿಯಲ್ಲಿ ಮಲಗ್ತಾ ಇದ್ದಾರೆ. ಎಷ್ಟೆಲ್ಲ ಆದರೂ ಸರ್ಕಾರ ಈ ಕಡೆ ತಲೆನೇ ಹಾಕಿರಲಿಲ್ಲ. ಕೇರಳ ನಿಯೋಗ ಎಂಟ್ರಿ ಕೊಡ್ತಾ ಇದ್ದಂತೆ ಸರ್ಕಾರ ಯೂ ಟರ್ನ್ ಹೊಡೆದಿದೆ. ಅಕ್ರಮ ನಿವಾಸಿಗಳಿಗೆ ಸೂರಿನ ಭಾಗ್ಯ. ಕೋಗಿಲು ಲೇಔಟ್ ಬಡಾವಣೆಯಲ್ಲಿ ಅಕ್ರಮ ನಿವಾಸಿಗಳ ಮನೆಗಳನ್ನು ತೆರವುಗೊಳಿಸ್ತಾ ಇದ್ದಂತೆ ಕೇರಳ ಸರ್ಕಾರ ಇದೀಗ ಎಂಟ್ರಿ ಕೊಟ್ಟಿತ್ತು. ಮುಸ್ಲಿಮರ ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಮಾಡಿತ್ತು. ಈ ಬೆನ್ನಲ್ಲೇ AICC ಪ್ರಧಾನ ಕಾರ್ಯದರ್ಶಿ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ರು. KCV ಸೂಚನೆಗೆ ಮಣಿದ ಸರ್ಕಾರ ಕೋಗಿಲು ಬಡಾವಣೆಯ ಅಕ್ರಮ ನಿವಾಸಿಗಳಿಗೆ ಸೂರು ಕಲ್ಪಿಸೋಕೆ ಮುಂದಾಗಿದೆ. ರಾಜೀವ್ ಗಾಂಧಿ ಯೋಜನೆಯಡಿ ಸೂರಿನ ಭಾಗ್ಯ. ಕೋಗಿಲು ಬಡಾವಣೆ ಅಕ್ರಮ ನಿವಾಸಿಗಳಿಗೆ 185 ಮನೆಗಳನ್ನು ನೀಡಲು ಸರ್ಕಾರ ಮುಂದಾಗಿದೆ. ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಯಡಿ ಸೂರು ಕಲ್ಪಿಸಲು ಮುಂದಾಗಿದ್ದಾರೆ. ಬೈಯಪ್ಪನಹಳ್ಳಿಯಲ್ಲಿ ನಿವಾಸ ನೀಡುವ ಸಾಧ್ಯತೆ ಇದೆ. ಕೋಗಿಲು ಲೇಔಟ್ ನಿವಾಸಿಗಳ ದಾಖಲೆ ಸಂಗ್ರಹ. ಕೋಗಿಲು ಲೇಔಟ್ಗೆ ವಸತಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ಎಲ್ಲ ಮನೆಗಳಿಗೂ ಭೇಟಿ ನೀಡಿ ವಸತಿ ದಾಖಲೆ, ಆಧಾರ್ ಕಾರ್ಡ್ ಮಾಹಿತಿ ಸಂಗ್ರಹಿಸಿದ್ದಾರೆ. ಮಾನವ ಹಕ್ಕುಗಳು ಹಾಗೂ ಮಹಿಳಾ ಆಯೋಗದವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಕೇರಳದ ಮುಂದೆ ಸರ್ಕಾರ ಮಂಡಿಯೂರಿದೆ. ಪಿಣರಾಯಿ ವಿಜಯನ್ ಅವರಿಗೂ ಇಲ್ಲಿಗೆ ಸಂಬಂಧ ಏನು ಅಂದ್ರೆ, ನಿಮ್ಮ ಸರ್ಕಾರ ಈಸ್ ಎ ವೀಕೆಸ್ಟ್ ಗವರ್ಮೆಂಟ್. ಕಾಂಗ್ರೆಸ್ ಸರ್ಕಾರ ವೀಕೆಸ್ಟ್ ಗವರ್ಮೆಂಟ್ ಅಂದಮೇಲೆ ನೋಡಿ, ಒಂದು ಕಡೆಯಿಂದ ಗಾಂಜಾ ಮಾಡತಕ್ಕಂಥವ್ರು ಬೆಳೆ ಬೆಳೀತಾ ಇದ್ದಾರೆ, ಫ್ಯಾಕ್ಟ್ರಿಗಳು ಮಾಡ್ತಿದ್ದಾರೆ, ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಈ ಕಡೆಯಿಂದ ಹೊರ ರಾಜ್ಯದವರು ಕೂಡ ನಿಮ್ಮ ಮೇಲೆ ದರ್ಪ ಮಾಡ್ತಿದ್ದಾರೆ. ಅಂದಮೇಲೆ ನೀವು ಎಷ್ಟು ವೀಕ್ ಇದ್ದೀರಿ. ಒಂದೇ ಒಂದು ಟ್ವೀಟ್ಗೆ ಅಕ್ರಮ ಸಕ್ರಮವಾಗಿದೆ. ಒಂದು ಟ್ವೀಟ್ಗೆ ನಿಮ್ಮ AICC ಇಂದ ಜನರಲ್ ಸೆಕ್ರೆಟರಿ ಒಂದು ಟ್ವೀಟ್ ಮಾಡಿದ್ದಕ್ಕೆ ಕೇರಳದವ್ರಿಗೆ ಮನೆ ಕಟ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಕರ್ನಾಟಕದವರು ನಿಮಗೆ ಕಣ್ಣೀರು ಸುರಿಸ್ತಾ ಇದ್ದಾರೆ. ಹಗಲು ರಾತ್ರಿ ಹೋರಾಟ ಮಾಡ್ತಿದ್ದಾರೆ ಕರ್ನಾಟಕ ರಾಜ್ಯದವರು. ಅವ್ರಿಗೆ ಕಣ್ಣಿಗೆ ಕಾಣಲ್ಲ ನಿಮಗೆ. ಒಂದು ವೇಣುಗೋಪಾಲ್ ಟ್ವೀಟ್ಗೆ ಅವ್ರಿಗೆ 180 200 ಮನೆ ಕಟ್ಕೊಡ್ತೀರಾ ಅಂತಾದರೆ ಉತ್ತರ ಕರ್ನಾಟಕದಲ್ಲಿ ಮನೆ ಇಲ್ಲದೆ ಇರೋರು ಎಷ್ಟು ಜನ ಇದ್ದಾರೆ? ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಸರ್ಕಾರ ಯಾರ ಲಾಬಿಗೂ ಮಣಿಯೋದಿಲ್ಲ. ಮೂಲತಃ ಅದು ಕಸ ವಿಲೇವಾರಿಗೆ ಸೀಮಿತವಾದಂಥ ಜಾಗ. ಆ ಜಾಗದಲ್ಲಿ ಕೆಲವು ಜನರು ಶೆಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅನ್ಆಥರೈಸ್ಡ್ ಆಕ್ಯುಪೇಷನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಬಡವರೇ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇದ್ದಾರೆ. ಅವ್ರನ್ನ ಒಕ್ಲೆಬ್ಬಿಸಿದ್ರು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಆ ಜಾಗವನ್ನೇ ಅತಿಕ್ರಮಣ ಪ್ರವೇಶ. ಸರ್ಕಾರ ಯಾರ ಲಾಬಿಗೂ ಮಣಿಯಲ್ಲ ಅಂದಮೇಲೆ ಈಗ ಡ್ಯಾಮೇಜ್ ಕಂಟ್ರೋಲ್ಗೆ ಇಳಿದಿದ್ಯಾಕೆ? ಅಕ್ರಮ ನಿವಾಸಿಗಳಿಗೆ ಸೂರು ಕಲ್ಪಿಸೋಕೆ ಮುಂದಾಗಿದ್ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫಕೀರ್ ಕಾಲನಿ, ವಸೀಂ ಕಾಲೋನಿಗಳ ಶೆಡ್ಗಳನ್ನು ತೆರವು ಮಾಡಿದ್ದಾರೆ. ಈಗಾಗಲೇ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿತ್ತು. ಇಲ್ಲಿ ಇರುವಂಥವರೆಲ್ಲರೂ ಕೂಡ ಅಕ್ರಮವಾಗಿದ್ರು. ಸೊ ಕ್ರಮ ತಗೊಳ್ಳುವಂಥ ಕೆಲಸ ಆಗಿದೆ. 3 ಏರಿಯಾದಲ್ಲಿ 188 ಅಕ್ರಮ ಶೆಡ್ಗಳು. ನೋಡಿ, ಅಕ್ರಮ ಶೆಡ್ಗಳು. ಸಕ್ರಮ ಆಗಿದ್ದರೆ, ಆಸ್ ಪರ್ ಲೀಗಲ್ ಆಗಿದ್ರೆ ಅವ್ರೇನಕ್ಕೆ ಬರ್ತಿದ್ರು ಬುಲ್ಡೇಸರ್ ತಗೊಂಡು? ಅಕ್ರಮ ಅನ್ನೋದನ್ನ ಜಾಗ ಗುರುತು ಮಾಡಿದ್ದಕ್ಕೆ ಶೆಡ್ಗಳನ್ನು ಉಡೀಸ್ ಮಾಡಿದ್ರು. ಅಕ್ರಮವಾಗಿದ್ದದ್ದು. ಫಕೀರ್ ಕಾಲೋನಿಯಲ್ಲಿ 53 ಮುಸ್ಲಿಂ, 3 ಹಿಂದೂಗಳ ಶೆಡ್ಗಳು ಇದೆ. ಇನ್ನು ಫಕೀರ್ ಕಾಲೋನಿ ನ್ಯೂನಲ್ಲಿ
45 ಮುಸ್ಲಿಂ, 5 ಹಿಂದೂ ಶೆಡ್ಗಳಿದೆ. ಇನ್ನು ವಸೀಂ ಲೇಔಟ್ನಲ್ಲಿ 58 ಮುಸ್ಲಿಂ, 23 ಹಿಂದೂ, 1 ಕ್ರಿಶ್ಚಿಯನ್ ಶೆಡ್ಗಳು ಇರುವಂಥದ್ದು. ಸೊ ಒಟ್ಟಾರೆಯಾಗಿ ಎಲ್ಲವನ್ನ ಸೇರಿಸಿದರೆ 188 ಅಕ್ರಮ ಶೆಡ್ ನೆಲಸಮ ಮಾಡಿದೆ GBA, ಗ್ರೇಟರ್ ಬೆಂಗಳೂರು ಅಥಾರಿಟಿ. 10 ರಿಂದ 12 ವರ್ಷಗಳಿಂದ 10 ರಿಂದ 12 ವರ್ಷ, ಈ 12 ವರ್ಷಗಳಿಂದ ಹಂತ ಹಂತವಾಗಿ ಭೂಮಿ ಒತ್ತುವರಿ ಮಾಡುವಂತಹ ಕೆಲಸ ಆಗಿದೆ ಇಲ್ಲಿದ್ದ ನಿವಾಸಿಗಳಿಂದ. ಹೈದರಾಬಾದ್ನಿಂದ ಬಂದ ಫಕೀರ್ ಕುಟುಂಬಗಳಿಂದ ಈ ಶೆಡ್ಗಳ ನಿರ್ಮಾಣ ಆಯಿತು. ಹೈದರಾಬಾದ್ನಿಂದ ಬಂದವರು ಅಲ್ಲಿ ಏನೋ ಒಂದು ಜಾಗ ಇದೆ ಅಂತ ಹೇಳಿ ಮೊದಲು ಒಬ್ಬರಿರೋದು, ಒಂದು ಚಿಕ್ಕ ಗುಡಿಸಲು ಮಾಡ್ಕೊಳ್ಳೋದು, ಆಮೇಲೆ 3 ಜನ ಆಗೋದು, ಒಂದು ಶೀಟ್ ಹಾಕೊಳ್ಳೋದು, ಸುತ್ತ ಕಾಂಪೌಂಡ್ ಕಟ್ಕೊಳ್ಳೋದು, ಈ ರೀತಿ ಬೆಳ್ಕೊಂಡು ಬಂದಿತ್ತು. ಮೂಲವನ್ನ ಕೆದಕಿದಾಗ ವೀಕ್ಷಕರೇ, ಅಲ್ಲಿರೋರು ಹೈದರಾಬಾದ್ನಿಂದ ಬಂದ ಒಬ್ಬ ಫಕೀರ. ಆ ಫಕೀರ್ ಕುಟುಂಬಗಳಿಂದ ಶೆಡ್ಗಳ ನಿರ್ಮಾಣ ಆಯಿತು. ಸ್ಥಳೀಯ ಪುಡಾರಿಗಳ ನೆರವಿನಿಂದ ಇವರಿಗೆ ಕರೆಂಟ್ ಸಿಕ್ತು, ನೀರಿನ ಸೌಲಭ್ಯ ಸಿಕ್ತು. ವೋಟ್ ಬ್ಯಾಂಕ್ ಒಂದು ಇದೆ ಅಲ್ರಿ ಇದು. ನೀವು ನಮ್ಗೆ ವೋಟ್ ಹಾಕ್ತೀರಿ ಅಂತಂದ್ರೆ ಅವ್ರ ಹೆಸರಲ್ಲಿ ಆಧಾರ್ ಕಾರ್ಡು, ರಾತ್ರಿ ಆಧಾರ್ ಕಾರ್ಡ್ ಮಾಡಿಸು, ವೋಟರ್ ID ಮಾಡಿಸು, ಆ ವೋಟ್ಗಳನ್ನು ಗಟ್ಟಿ ಮಾಡು. ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದು ಏನು? ಮತ್ತೆ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ರಾಜಾರೋಷವಾಗಿ ನುಸುಳಿ ಬರ್ತಾ ಇರೋರಿಗೆ ರಕ್ಷಣೆ ಕೊಡುವಂತ ಕೆಲಸ ಆಗುತ್ತೆ. ಅವ್ರ ಹೆಸರಲ್ಲಿ ಆಧಾರ್ ಕಾರ್ಡ್ ಆಗುತ್ತೆ, ವೋಟರ್ ID ಆಗುತ್ತೆ, ನೆಕ್ಸ್ಟ್ ಸಾಲಿಡ್ ವೋಟ್ ಆಗುತ್ತೆ. ವೀಕ್ಷಕರಿಗೆ ಎಷ್ಟು ಮಾರಕ ಅಂತಂದ್ರೆ ಈ ಅಕ್ರಮವಾಗಿ ನುಗ್ಗುವಂಥವ್ರು. ಸರಿಯಾದ ಸಮಯದಲ್ಲಿ ಈ ಅಕ್ರಮವಾಗಿ ಬರೋರ ಬಗ್ಗೆ ನಿಗಾ ವಹಿಸಿದರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಎಲ್ಲವನ್ನೂ ಸಹಿಸ್ಕೊಂಡು ಕೂತ್ರೆ ನಮ್ಮ ಜಾಗನೇ ಕಬಳಿಸ್ತಾರೆ. ಸರ್ಕಾರದಿಂದ ಮನೆನೂ ಬೇಕು ಅಂತ ಹೇಳ್ತಾರೆ. ಸರ್ಕಾರ ಅವ್ರಿಗೆ ಮನೆಗಳನ್ನು ಕೊಡುತ್ತೆ, ಇರ್ರಪ್ಪ ನೀವು ಆರಾಮಾಗಿ ಅಂತ. ಬಂದಿರೋರು ಎಲ್ಲಿಂದ? ಇವರು ಹೈದರಾಬಾದ್ನಿಂದ ಬಂದು ಇಲ್ಲಿ ಮನೆ ಕಟ್ಟಿಕೊಂಡ್ರು. ಔಟ್ಸೈಡರ್ಸ್, ಇವ್ರಿಗೆ ಈಗ ಮನೆ ಕಟ್ಟಿ ಕೊಡುವಂತಹ ಭಾಗ್ಯ. ಒಬ್ಬ ಇನ್ನೊಂದು ವಿಚಾರ ಈಗ ನೆಕ್ಸ್ಟ್ ಹೇಳ್ತೀನಿ ವೀಕ್ಷಕರೇ, ಇದನ್ನ ನೋಡಿ. ಈಗ ಎಷ್ಟು ಇಂಟ್ರೆಸ್ಟಿಂಗ್ ಅಂತಂದ್ರೆ, ಕೋಗಿಲು ಲೇಔಟ್ನ ಅಕ್ರಮವಾಸಿಗಳಿಗೆ ಜಾಕ್ಪಾಟ್. ಹೋದರೆ ಹೋಗಲಿ, ಬಂದಿದ್ದಿದೆಯಲ್ಲ ಅದನ್ನ ನೋಡ್ಬೇಕು ನೀವೀಗ. ಫಕೀರ್ ಕಾಲೋನಿಯ ನಿವಾಸಿಗಳಿಗೆ ಮನೆಯ ಭಾಗ್ಯ, ಅಂತಿಂತ ಮನೆ ಅಲ್ಲ. ದಂಗ ಹೋಗ್ತೀರಿ ಮನೆಗಳನ್ನು ನೋಡಿದ್ರೆ. ಬ್ಯಾಟರಾಯನಪುರದ ಬೈಯಪ್ಪನಹಳ್ಳಿಯಲ್ಲಿ ಪರ್ಯಾಯ ವಸತಿ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ತಾ ಇದೆಯಂತೆ. ವಸತಿ ಸಮುಚ್ಚಯದಲ್ಲಿ ಮನೆ ನೀಡುವುದಕ್ಕೆ ಮುಂದಾಗಿದೆ ಸರ್ಕಾರ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಸಮುಚ್ಚಯಗಳ ನಿರ್ಮಾಣ. 1 BHK ಫ್ಲಾಟ್ನಲ್ಲಿ ಅಡುಗೆ ಕೋಣೆ, ಬೆಡ್ರೂಮ್, ಹಾಲ್ ಸರ್ಕಾರ ನೀಡೋದಕ್ಕೆ ಮುಂದಾಗಿರುವ ಮನೆಗಳು ಹೆಂಗಿದೆ ಗೊತ್ತಾ? ನೋಡಿ, ವೆರಿ ಎಕ್ಸ್ಕ್ಲೂಸಿವ್ ಸ್ಕ್ರೀನ್. ಈಗ ನೀವು ಗಮನಿಸ್ತಾ ಇರೋದು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇದು ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಕೊಡ್ತಾ ಇರುವಂತ ಮನೆ ವೀಕ್ಷಕರೇ. ವೆರಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಾರಿಗುಂಟು ಯಾರಿಗಿಲ್ಲ. ಅಬ್ಬಬ್ಬ, ಮನೆ ನೋಡ್ರಿ ಅದನ್ನ. ಏನ್ ಹಾಲು, ಏನ್ ರೂಮು, ಏನ್ ಕಿಚನ್ನು. ಅಪಾರ್ಟ್ಮೆಂಟ್ ಅಲ್ಲಿ ಅದ್ಭುತವಾದ ಮನೆ. ಸೀಟಿನ ಮನೆ ಹೋಗ್ಲಿ, ಅಪಾರ್ಟ್ಮೆಂಟ್ ಮನೆ ಬರ್ಲಿ. ಇದು ಈಗ ಸದ್ಯಕ್ಕೆ ಸರ್ಕಾರ ಇವ್ರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರುವಂತಹ ಸಮುಚ್ಚಯದ ಮನೆಗಳು. ನೋಡಿ, ಬಾಲ್ಕನಿ, ಕಿಚನ್, ಬೆಡ್ರೂಮ್ ಎಲ್ಲ ನೋಡಿ ಎಷ್ಟು ಅಚ್ಚುಕಟ್ಟಾಗಿದೆ. ಇದರಲ್ಲಿ ಈಗ ಕೋಗಿಲು ಲೇಔಟ್ ನಿವಾಸಿಗಳಿಗೆ ಮನೆಯನ್ನ ಕಟ್ತಾರಂತೆ. ಅಕ್ರಮವಾಗಿ ಇದ್ದವ್ರು ಯಾರೆಲ್ಲ ಈಗ ಬೀದಿಗೆ ಬಂದ್ರು, ನಾವು ಇಂಥವರಿಗೆ ಈ ಮನೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದಾರಂತೆ ಸರ್ಕಾರದವರು. ಅವ್ರಿಗೆ ಕೊಡೋದಕ್ಕೆ ನಿರ್ಧಾರ ಮಾಡಿರೋ ಮನೆಗಳು ನೋಡಿ ಹೆಂಗಿದೆ. ಎಲ್ಲಿ ಮನೆ ಅಂತಂದ್ರೆ ಬೈಯಪ್ಪನಹಳ್ಳಿ, ಬ್ಯಾಟರಾಯನಪುರ, ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಿರ್ಮಾಣ ಆಗಿರುವಂತ ಸಮುಚ್ಚಯ, ಅಲ್ಲಿ ನಿರ್ಮಾಣ ಆಗಿರುವಂತ 1 BHK ಮನೆಗಳು. ಇಲ್ಲಿ ಅಕ್ರಮವಾಗಿದ್ವಿ, ಶೀಟ್ ಮನೆಗಳಿದ್ವು, ಅದು ಹೋಗ್ಲಿ ಬಿಡಿ, ನಮಗಿಂತ ಮನೆ ಬಂತಲ್ಲ, ಇದಕ್ಕಿಂತ ಏನ್ ಭಾಗ್ಯ ಬೇಕು ನಮಗೆ ಅಂತ ಈಗ ಅವ್ರ ಮನಸ್ಸಲ್ಲಿ. ಇವರೆಲ್ಲ ಯಾರು ಇಲ್ಲಿ ಮನೆ ತಗೊಳ್ಳೋರು? ಮೂಲತಃ ಹೈದರಾಬಾದ್ನಿಂದ ಬಂದವರು, ಫಕೀರ್ ಕಾಲೋನಿಯಲ್ಲಿ ಇದ್ದಂಥವ್ರು. ಅಕ್ರಮವಾಗಿ ಈಗ ಸಕ್ರಮವಾಗಿರೋದಕ್ಕೆ ಹೋಗ್ತಾ ಇದ್ದಾರೆ ಸರ್ಕಾರದ ಕೃಪೆಯಿಂದ. ಇನ್ನು ಬೆಂಗಳೂರಿನ ಯಲಹಂಕದ ಬಳಿ ಇರುವಂತಹ ಕೋಗಿಲು ಲೇಔಟ್ಗೆ DCM DK ಶಿವಕುಮಾರ್ ಇವತ್ತು ಮಧ್ಯಾಹ್ನ ಭೇಟಿಯನ್ನ ನೀಡಿದರು.
ಫಕೀರ್ ಕಾಲೋನಿಯಲ್ಲಿ ಪರಿಶೀಲನೆ ನಡೆಸಿದ ಬೆಂಗಳೂರು ಉಸ್ತುವಾರಿ ಸಚಿವರು ಸಂತ್ರಸ್ತರ ನೋವು ಆಲಿಸಿದರು. ಅಧಿಕಾರಿಗಳನ್ನ ಬಿಟ್ಟು ಒಬ್ಬರೇ ನಿರಾಶ್ರಿತರ ವೋಟರ್ ಐಡಿ ಮತ್ತು ರೇಷನ್ ಕಾರ್ಡ್ ವೀಕ್ಷಿಸಿದ ಡಿಕೆ ಶಿವಕುಮಾರ್ ಬಡವರಿಗೆ ತೊಂದರೆ ಆದವರಿಗೆ ನ್ಯಾಯ ಒದಗಿಸ್ತೇವೆ ಅಂತ ಭರವಸೆಯನ್ನ ನೀಡಿದರು. ಈ ಘಟನೆಯಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮುಜುಗರ ಇಲ್ಲ ಅಂತ ಸ್ಪಷ್ಟಪಡಿಸಿದರು ಡಿಕೆ ಶಿವಕುಮಾರ್. ನಿಜವಾದ ತೊಂದರೆ ಆಗಿದೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಬಟ್ ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು, ಕೇರಳ ರಾಜಕಾರಣ ಮಾಡ್ಬೇಕು. ಯಾವ ಮುಜುಗರನೂ ಇಲ್ಲ, ಯಾವ ಮುಜುಗರನೂ ಇಲ್ಲ. ನಿಜವಾದ ತೊಂದರೆ ಆಗಿದೆ, ಅವ್ರಿಗೆ ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡ್ತೀವಿ. ಬಟ್ ಬೇರೆಯವರು ರಾಜಕಾರಣ ಇಲ್ಲಿ ಮಾಡೋದು, ಕೇರಳ ರಾಜಕಾರಣ ಮಾಡ್ಬೇಕು. ಯಾವ ಮುಜುಗರನೂ ಇಲ್ಲ. ನೋಡಿ, ಈ ರೀತಿಯ ಬೆಳವಣಿಗೆ ಆದ ನಂತರ ಈಗ ರಾಜ್ಯದಲ್ಲಿ ಇನ್ನೊಂದು ರೀತಿಯ ಚರ್ಚೆ ಆಗ್ತಾ ಇದೆ. ಮುಸ್ಲಿಮರಿಗೆ ಮಾತ್ರ ಮರುಗೋದು ಅನುಕಂಪ ಯಾಕೆ ಕಾಂಗ್ರೆಸ್ಸಿಗರಿಗೆ? ಮುಸ್ಲಿಮರಿಗೆ ಮಾತ್ರ ಮರುಗೋದೇಕೆ ಈ ಕಾಂಗ್ರೆಸ್ಸಿಗರ ಮನ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಹಿಂದೂಗಳ ಭೂಮಿಯಲ್ಲಿ ಮುಸ್ಲಿಮರಿಗೆ ಮನೆ, ಅವರಿಗೆ ಮನೆಯ ಭಾಗ್ಯ. ಶ್ರೀನಿವಾಸಪುರದ ಹಿಂದೂಗಳ ರುದ್ರಭೂಮಿಯನ್ನ ಒತ್ತುವರಿ ಮಾಡಿದ್ದು, ಶ್ರೀನಿವಾಸಪುರ ವಾರ್ಡ್ ನಂಬರ್ 22ರಲ್ಲಿರುವಂತಹ ಆ ರುದ್ರಭೂಮಿ, ಹಿಂದೂಗಳ ರುದ್ರಭೂಮಿಯಲ್ಲಿರುವಂತಹ ಈ ಫಕೀರ್ ಕಾಲೋನಿ 12 ವರ್ಷಗಳ ಹಿಂದೆ ಫಕೀರ್ ಕುಟುಂಬ ವಲಸೆ ಬಂತು. ಎಲ್ಲಿಂದ? ಹೈದರಾಬಾದ್ನಿಂದ 12 ವರ್ಷಗಳ ಹಿಂದೆ, ಮೊನ್ನೆ 12 ವರ್ಷದ ಹಿಂದೆ, 1200 ವರ್ಷಗಳ ಹಿಂದೆ ಅಲ್ಲ, 12 ವರ್ಷದ ಹಿಂದೆ ಅಲ್ಲಿ ಲೋಕಲ್ ಪುಡಾರಿಗಳಿಂದ ಅವ್ರಿಗೆಲ್ಲ ವ್ಯವಸ್ಥೆನೂ ಆಯಿತು. ಸುಮ್ಮನೆ ಮಾಡಿಬಿಟ್ಟಿರ್ತಾರೆ ವ್ಯವಸ್ಥೆನ, ಬೇರೆ ರೀತಿಯ ಅನುಕೂಲ ಮಾಡ್ಕೊಂಡಿರ್ತಾರೆ. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬಂದು ಇಲ್ಲಿ ಠಿಕಾಣಿ ಹೂಡಿ ಶ್ರೀನಿವಾಸಪುರದ ರುದ್ರಭೂಮಿಯನ್ನ ಒತ್ತುವರಿ ಮಾಡಿ ಫಕೀರ್ ಕಾಲೋನಿ ಅಂತ ಅದಕ್ಕೆ ಹೆಸರಿಟ್ಕೊಂಡು ಈಗ ಸರ್ಕಾರ ಮೂಲ ದಾಖಲೆಗಳನ್ನು ಕೆದಕಿದೆ. ಇವರು ಬಂದು ಒತ್ತುವರಿ ಮಾಡಿದ್ದು, ಇವರನ್ನ ಖಾಲಿ ಮಾಡಿಸ್ಬೇಕು ಅಂತ ಮಾಡಿ ಅವರಿಗೆ ಸಮುಚ್ಚಯಲ್ಲಿ ಆಗಲೇ ತೋರಿಸಿದ್ವಲ್ಲ ದೃಶ್ಯಗಳನ್ನು, ಅಲ್ಲಿ ಹೊಸ ಮನೆಗಳನ್ನು ಕೊಡೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಇದು ಈಗ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ, ಬಿಜೆಪಿಗರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಸರ್ವೆ ನಂಬರ್ 99 ಮತ್ತು 107ರ ಗೋಮಾಳ ಕೂಡ ಒತ್ತುವರಿ ಮಾಡಿದ್ದರು ಇವರು. ಇದನ್ನು ನಾವು ಹೇಳೋದಲ್ಲ, ದಾಖಲೆಗಳು ಹೇಳ್ತಾ ಇದೆ. ದಾಖಲೆಗಳು ಹೇಳಿದ್ದನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ ವೀಕ್ಷಕರೇ. ರುದ್ರಭೂಮಿ ಗೋಮಾಳದಲ್ಲಿ ಅಕ್ರಮವಾಗಿ ಶೆಡ್ಗಳನ್ನ ಇವರು ಕಟ್ಕೊಂಡ್ರು. ಅಕ್ರಮವಾಗಿ ನಿರ್ಮಾಣ ಮಾಡಿದ್ದಂಥ ಶೆಡ್ಗಳನ್ನ ತೆರವು ಮಾಡುವಂತ ಕೆಲಸ ಆಗಿದೆ. ಸರ್ಕಾರ ಧೈರ್ಯ ಮಾಡಿದೆ ಶೆಡ್ಗಳನ್ನ ತೆರವು ಮಾಡೋದಕ್ಕೆ. ಆ ಶೆಡ್ಗಳನ್ನ ತೆರವು ಮಾಡಿ ಈಗ ಸಮುಚ್ಚಯದಲ್ಲಿ 1 BHK ಮನೆ, ಈಗ ಪರ್ಯಾಯವಾಗಿ ಮನೆ ನಿರ್ಮಾಣಕ್ಕೂ ಸರ್ಕಾರ ಮುಂದಾಗಿದೆ. ನಿರ್ಮಾಣ ಆಗಿರುವ ಮನೆಯನ್ನೇ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆಯಂತೆ. ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ವಿ, ನೋಡೋಣ. ನೋಡಿ, ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ವಿಚಾರ, ಸರ್ಕಾರ ಎಚ್ಚೆತ್ತುಕೊಳ್ಳುವಾಗ ಎಚ್ಚೆತ್ತುಕೊಂಡಿದ್ದರೆ ಈ ಅಕ್ರಮವಾಗಿ ಬಂದವರನ್ನ ಈ ರೀತಿ ಎಲ್ಲ ವ್ಯವಸ್ಥೆಯನ್ನ ಕೊಟ್ಟು ಇಟ್ಕೊಳ್ಳೋದಕ್ಕಿಂತ ಸಕಾಲದಲ್ಲಿ ಎಚ್ಚೆತ್ಕೊಂಡು ಇದು ನಿಮ್ಮ ಜಾಗ ಅಲ್ಲಪ್ಪ, ನೀನೇನಕ್ಕೆ ಇಲ್ಲಿ ಶೆಡ್ ಹಾಕ್ತಾ ಇದೀಯಾ, ನಡಿ ಅಂತ ಅಲ್ಲಿಂದ ಕಳಿಸಿದ್ದರೆ, ಅವತ್ತು 12 ವರ್ಷದ ಹಿಂದೆ ಬಂದಿದ್ನಲ್ಲ ಆ ಫಕೀರ, ಆತ ಬಂದಿದ್ದನ್ನ ಇವರು ಅವತ್ತೇ ಕಳಿಸಿದ್ರೆ ಇವತ್ತು ಈ ರೀತಿಯ ಸರ್ಕಾರಕ್ಕೆ ಸೀನ್ ಕ್ರಿಯೇಟ್ ಮಾಡುವಂಥ ಅಗತ್ಯನೂ ಇರಲಿಲ್ಲ. ಅವನು ಯಾವನೋ ಕೇರಳದಲ್ಲಿ ಕೂತ್ಕೊಂಡು ಇವ್ರಿಗೆ ಬಂದು ಹೇಳುವಂಥ ಅಗತ್ಯನೂ ಬರ್ತಿರ್ಲಿಲ್ಲ. ಅದಕ್ಕೆ ಈಗ ಈ ಎಲ್ಲ ವಿಚಾರಗಳು ಸರ್ಕಾರದ ವಿರುದ್ಧ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನೆಕ್ಸ್ಟ್, ಕೋಗಿಲು ಬಡಾವಣೆಯ ಅಕ್ರಮ ನಿವಾಸಿಗಳಿಗೆ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಮುಂದಾಗಿದೆ. ಎಲ್ಲರಿಗೂ ಸೂರಿನ ಭಾಗ್ಯ ಕಲ್ಪಿಸೋದಕ್ಕೆ ನಿರ್ಧಾರ ಮಾಡಿದೆ. ಈ ಬೆನ್ನಲ್ಲೇ ಉಳಿದ ಒತ್ತುವರಿದಾರರು ಸಿಡಿದೆದ್ದಿದ್ದಾರೆ. ನಮಗೂ ಮನೆ ಕೊಡಿ, ತಪ್ಪಿಲ್ಲ, ಸಹಜ ಇದು. ಈಗ ಕೋಗಿಲು ಲೇಔಟ್ನ ನಿವಾಸಿಗಳಿಗೆ ಅಲ್ಲಿ ಸಮುಚ್ಚಯದಲ್ಲಿ ನೀವು 1 BHK ಮನೆ ಕೊಡ್ತೀವಿ ಅಂತ ಹೇಳ್ತಿದ್ದೀರಿ, ಅದರ ಬಗ್ಗೆ ಸಭೆಯನ್ನ ಮಾಡ್ತಿದ್ದೀರಿ ಅಂತಂದ್ರೆ ವೀಕ್ಷಕರೇ, ನಿಜಕ್ಕೂ ಮುಂದೆ ಬೆಂಗಳೂರಿನಲ್ಲಿ ಭವಿಷ್ಯ ಹೇಗೆ ಬರುತ್ತೆ ಅಂತಂದ್ರೆ ಒತ್ತುವರಿ ತೆರವು ಮಾಡೋದೇ ಒಂದು ದೊಡ್ಡ ಸವಾಲಾಗುತ್ತೆ. ಎಲ್ಲೆಲ್ಲಿ ನೀವು ತೆರವು ಮಾಡೋದಕ್ಕೆ ಹೋಗ್ತಿರೋ, ನಮಗೆ ಮನೆ ಕೊಡಿ, ಖಾಲಿ ಮಾಡಿಸ್ತೀವಿ ಅಂತ ಹೇಳ್ತಾರೆ ಅವರು. ಅವರು ಕೊಟ್ಟಿಲ್ವಾ, ನಮಗೂ ಕೊಡಿ ಅಂತ ಕೇಳ್ತಾರೆ. ತಪ್ಪೇನಿಲ್ಲ, ನೀವೇ ಕಲಿಸಿ ಕೊಟ್ಟಂಗಾಗತ್ತೆ. ಈಗ ಲಿಂಗರಾಜಪುರದವರು ಅದನ್ನೇ ಮಾಡ್ತಿರೋದು. ಅಲ್ಲಿ ಹೋದ್ರಿ ಎಲ್ಲರೂ, ನಮ್ಮ ಹತ್ರ ಯಾಕೆ ಬರ್ತಾ ಇಲ್ಲ, ಅವ್ರಿಗೆ ಮನೆ ಕೊಡ್ತಾ ಇದ್ದೀರಿ, ನಮಗೂ ಮನೆ ಕೊಡಿ ಅಂತ
ಪಟ್ಟು ಹಿಡಿದಿದ್ದಾರೆ. ಕೇಳಿ ಅವ್ರ ಬೇಡಿಕೆ ಏನಂತ ನೋಡ್ಕೊಂಬನ್ನಿ. ಪ್ರತಿಯೊಬ್ಬರ ಕೈಯಲ್ಲೂ ಹಕ್ಕುಪತ್ರ, ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋ ಘೋಷಣೆ, ನಮಗೂ ಮನೆ ನೀಡುವಂತೆ ಪಟ್ಟು. ಸರ್ಕಾರದ ವಿರುದ್ಧ ಜಾನಕಿರಾಮ ಲೇಔಟ್ ನಿವಾಸಿಗಳ ಆಕ್ರೋಶ ಸ್ಫೋಟ. ಇಡೀ ಬಡಾವಣೆ ಸಂಪೂರ್ಣ ರಣಾಂಗಣ. ಮನೆ ಖಾಲಿ ಮಾಡುವಂತೆ ಸರ್ಕಾರದಿಂದ ನೋಟಿಸ್. ಸರ್ಕಾರದ ವಿರುದ್ಧ ಲಿಂಗರಾಜಪುರ ಜನರ ಪ್ರೊಟೆಸ್ಟ್. ಯಲಹಂಕದ ಕೋಗಿಲು ಲೇಔಟ್ ಬಳಿಕ ಲಿಂಗರಾಜಪುರದ ಜಾನಕಿರಾಮ ಲೇಔಟ್ನಲ್ಲೂ ಸರ್ಕಾರ ಒತ್ತುವರಿ ವಿರುದ್ಧ ಸಮರ ಸಾರಿದೆ. ಇದು ಸರ್ಕಾರಿ ಜಾಗ, ನಿಮ್ಮ ಮನೆಗಳನ್ನ ಖಾಲಿ ಮಾಡಿ ಅಂತ ಜಾನಕಿರಾಮ ಲೇಔಟ್ನಲ್ಲಿ 260ಕ್ಕೂ ಹೆಚ್ಚು ಕುಟುಂಬಗಳಿಗೆ ನೋಟಿಸ್ ಜಾರಿ ಮಾಡಿದೆ. ಇದೀಗ ನೋಟಿಸ್ ವಿರುದ್ಧ ಸ್ಥಳೀಯರು ಸಿಡಿದೆದ್ದಿದ್ದಾರೆ. ಹಕ್ಕುಪತ್ರ ಹಿಡಿದು ಬೀದಿಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಕೋಗಿಲು ಬಡಾವಣೆ ನಿವಾಸಿಗಳಂತೆ ನಮಗೂ ನ್ಯಾಯ ಕೊಡಿ ಅಂತ ಪಟ್ಟು ಹಿಡಿದಿದ್ದಾರೆ. 20 ವರ್ಷದಿಂದ ಇಲ್ಲೇ ವಾಸ ಮಾಡ್ತಿದ್ದೀವಿ. ಸರ್ 25 ವರ್ಷದಿಂದ ನಾವು ಇಲ್ಲೇ ಬದುಕ್ತಾ ಇದ್ದೀವಿ. ನಾವು ಇಲ್ಲಿ ಸಾವಾದರೂ ಕೂಡ ಇಲ್ಲೇ ಎತ್ತಾಗ್ತಾ ಇದ್ದೀವಿ. ನಾವು ನಮಗೆ ಇಲ್ಲಿ ಬಾಡಿಗೆ ಕಟ್ಟೋಕ್ಕೂ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನಮಗೆಲ್ಲ ನಮ್ಮ ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಮಿನಿಸ್ಟ್ರು ಬಂದು ಅಲ್ಲಿ ಬಡವರಿಗೆ ಹೇಳಿದ್ದಾರೆ, ಅದೇ ಥರ ನಮಗೂ ಒಂದು ನ್ಯಾಯ ತೋರಿಸ್ಬೇಕು ಅವರು. ಯಾವುದೇ ಕಾರಣಕ್ಕೂ ಮನೆ ಖಾಲಿ ಮಾಡಲ್ಲ ಸರ್. ನಮ್ಗೆ ಮನೆ ಬೇಕೇ ಬೇಕು ಸರ್. ನಾವು ಬೀದಿಯಲ್ಲಿ ನಿಂತ್ಕೊಳಕ್ಕಾಗೋದಿಲ್ಲ. ನಮಗೂ ಯಾರು ಇಲ್ಲ, ನಮಗೂ ಯಾರು ಹೆಲ್ಪ್ ಮಾಡೋರಿಲ್ಲ. ಇವರೇ ಸರ್ಕಾರ ಹೆಲ್ಪ್ ಮಾಡಿಲ್ಲ ಅಂದ್ರೆ ನಾವೇನು ಮಾಡೋಣ ಸರ್? ಅಲ್ಲಿನೂ ಮನೆ ಕೊಟ್ಟಿದ್ದಾರೆ, ನಾವು ಬಡವರು, ಅಲ್ಲಿ ಕೊಟ್ಟಂಗೆ ನಮಗೂ ಕೊಡ್ಬೇಕು ಸರ್. ನಾವು ಹಾವುಗಳು ಮನೇಲಿ ಹಾವುಗಳು ಮಳೆ ಸೋರುತ್ತೆ, ಎಲ್ಲ ಬಿದ್ದೋಗೋ ಥರ ಇದೆ. ಆ ಮನೇಲಿ ಇದ್ದೀವಿ ನಾವು. ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಹಂಗೆ ಎತ್ತೋದಿಲ್ಲ ಅಂತಾರೆ, ನಾವು ಇಲ್ಲೇ ಕಟ್ಕೊಂಡಿರ್ತೀವಿ ಸರ್. ಇಲ್ಲಾಂದ್ರೆ ನಮ್ಗೆ ಮನೆ ಬೇಕೇ ಬೇಕು ಸರ್. ಮನೆ ಕಟ್ಟಿಸಿ ಕೊಟ್ಟ ಬಳಿಕ ಖಾಲಿ ಮಾಡ್ತೀವಿ. ನಾವು ಮಕ್ಕಳನ್ನ ಮರಿಗಳನ್ನ ಇಟ್ಕೊಂಡು ನಮ್ಗೆ ಬಾಡಿಗೆ ಕಟ್ಟಕ್ಕಾಗಲ್ಲ, ಏನು ಕಟ್ಟಕ್ಕಾಗಲ್ಲ. ಅವ್ರು ಕೊಡೋ ಕಾಸಲ್ಲಿ ನಮಗೊಂದು ಜಾಗ ಅಂತಂದ್ರೆ ಗಂಜಿನೋ ಗಟ್ರೋ ನಾವು ಕುಡ್ದು ನಮ್ಮ ಮನೇಲಿ ನಾವು ಇರ್ತೀವಿ. ಹಂಗೆ ಏನು ಕೊಡಲ್ಲ ಅಂತಾರ. ರೈಲ ಪಟ್ಟ ಇದೆ, ಅಲ್ಲ ತಲೆ ಕೊಟ್ಬಿಡ್ತೀವಿ. ನಮ್ಮ ಸಾವಿಗೆ ಅವರೇ ಗ್ಯಾರಂಟಿ. ನಮ್ಮ ತಲೆ ಕೊಡ್ತೀವಿ ಸರ್. ಮಕ್ಕಳೆಲ್ಲ ಸೇರ್ಕೊಂಡು ಕರ್ಕೊಂಡೋಗಿ ರೈಲ ಪಟ್ಟದಲ್ಲಿ ಮಲ್ಕೊಂತೀವಿ. ನಮ್ಗಂತ ಒಂದು ಮನೆ ಸಿಕ್ಬೇಕು ಸರ್. ನಾವು ಗಂಜಿ ಕೊಡ್ತೀವಿ, ಕೂಳ್ ಕೊಡ್ತೀವಿ. ಅಲ್ಲಿ ಬಂದು ನೋಡ್ರಿ ಸರ್, ಮನೆ ಹೆಂಗ್ ಬೀಳಂಗ ಇದೆ. ಯಾರು ಕೇರ್ಲೆಸ್ ಮಾಡ್ಕೊಲ್ಲ ಅಂತಾರೆ ಸರ್. ನಾವು ಯಾರು ಹೋಗಿ ಬಿಚ್ಚೆ ಬೇಡಂಗ ರೋಡ್ದಲ್ಲಿ ನಿಂತ್ಕೊಂಡಿದೀವಿ, ಬೀದಿದಲ್ಲಿ. ಮಳೆ ಬಂದ್ರು ನಾವು ಬಂದ್ರು ಏನ್ ಬಂದು ನಮ್ಗೆ ಕೇಳಕ್ಕೆ ಅಧಿಕಾರನೇ ಇಲ್ಲ. ಇಲ್ಲಿ ಯಾರು ಬರೋದು ಇಲ್ಲ ಅಂತ. ನಮ್ಗಂತ ನಿಮ್ಗೆ ಸಹಾಯ ಮಾಡ್ತೀವಿ, ನಾವು ಬರ್ತೀವಂತ ಯಾರು ಬರೋದು ಇಲ್ಲ ಅಂತಾರೆ ಸರ್. ಸಿಡಿದೆದ್ದ ವಾಸಿಂ ಕಾಲೋನಿ ನಿವಾಸಿಗಳು. ಕೇವಲ ಲಿಂಗರಾಜಪುರದ ನಿವಾಸಿಗಳು ಮಾತ್ರವಲ್ಲ, ವಾಸಿಂ ಕಾಲೋನಿ ನಿವಾಸಿಗಳು ಕೂಡ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. 3 ತಿಂಗಳ ಹಿಂದೆ ಬಂದು ನಮ್ಮ ಮನೆ ಕೆಡವಿ ಹೋಗಿದ್ದಾರೆ. ನಮಗೆ ಮನೆ ಕೊಡದೇ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇವೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿ ಸರ್, ಇಲ್ಲೇ ಸರ್ ಗಿಡ ಐತಲ್ಲ, ಅಲ್ಲಿ ಕಲ್ಲುಗಳೈತಲ್ಲ, ಅದೇ ಕಲ್ಲುಗಳೇ ನಮ್ದು. ಯಾವ ಹೊಡೆದಾಕಿದ್ರು? 3 ತಿಂಗಳ ಮುಂದೆ ಸರ್. ಈಗ ನಿಮ್ಗೆ ಮನೆ ಇಲ್ವಂತ? ನಮಗ್ ಮನೆ ಇಲ್ವಂತೆ. ಬರೀ ಫಕೀರ್ ಅಂದ್ರೆ ಹಂಗಾರೆ ನಾವು ಫಕೀರ್ ತಾನೆ. ಅವ್ರಿಗೇನಂತೆ ಮನೆ ಯಾಕಿಲ್ವಂತೆ ನಿಮ್ಗೆ ಮನೆ? ಬರೀ ಇದೆ ಅಂತೆ, ನಾವು ಕಟ್ಲಿಲ್ವಂತೆ. ಅದಕ್ಕೆ ನಮ್ ಕಟ್ಟಿರೋವರ್ಗೇನಂತೆ ಮನೆ ಇರೋವರ್ಗೆ ಅಂತ ಮನೆ. ನಮ್ಗೆಲ್ಲ ಇಲ್ಲ ಅಂತ ಮನೆ. ನಮ್ದು ಹೊಡೆದೋಗಿದ ಮುಂದೆ 2-3 ತಿಂಗಳು ಮುಂಚೆ ಹೊಡೆದೋಗಿರೋದು. ಸರ್ಕಾರ ಕೋಗಿಲು ಬಡಾವಣೆ ಅಕ್ರಮ ನಿವಾಸಿಗಳಿಗೆ ಸೂರಿನ ಭಾಗ್ಯ ಕಲ್ಪಿಸೋಕೆ ಮುಂದಾಗ್ತಿದ್ದಂತೆ ಉಳಿದ ಒತ್ತುವರಿದಾರರು ರೊಚ್ಚಿಗೆದ್ದಿದ್ದಾರೆ. ಹಾಗಾದ್ರೆ ಎಲ್ಲ ಒತ್ತುವರಿದಾರರಿಗೂ ಸರ್ಕಾರ ಮನೆ ಭಾಗ್ಯ ನೀಡುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳಿಗೆ ಈಗ ಪರ್ಯಾಯವಾಗಿ ಸರ್ಕಾರ ಮನೆ ಕೊಡೋದಕ್ಕೆ ಚಿಂತನೆ ಮಾಡ್ತಾ ಇರೋದು, ಸಭೆಗಳನ್ನ ಮಾಡ್ತಾ ಇರೋದು ಇದೇ ಈಗ ರಾಜ್ಯದಲ್ಲಿ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯದ ಜನ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ನ್ಯಾಯ ಏಕೆ? ಕಾಂಗ್ರೆಸ್ಗೆ ಇದು ಈಗ ಸದ್ಯ ಬಿಸಿ ತುಪ್ಪವಾಗಿ ಪರಿಣಮಿಸ್ತಾ ಇದೆ. ಫಕೀರ್ ಕಾಲೋನಿ ಪಾಲಿಟಿಕ್ಸ್. ಆಳ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕು ಸರ್ಕಾರ ಈ ವಿಚಾರದಲ್ಲಿ. ನೀವು ಫಕೀರ್ ಕಾಲೋನಿ ನಿವಾಸಿಗಳಿಗೆ ಮನೆಯನ್ನ ಕೊಟ್ಟಿದ್ದೇ ಆದರೆ ಮುಂದಿನ ದಿನಮಾನಗಳಲ್ಲಿ ಬೆಂಗಳೂರಿನಲ್ಲಿ ಅಕ್ರಮ ತೆರವು ಮಾಡೋದೇ ಸವಾಲಾಗುತ್ತೆ ನಿಮಗೆ. JCB ತಗೊಂಡು ಹೋಗಿ ಅವ್ರು ಕೊಡುವಂಥ ಉತ್ತರ ಏನು ಗೊತ್ತಾ ನಿಮಗೆ? ಫಕೀರ್ ಕಾಲೋನಿ ಅವ್ರಿಗೆ ಮನೆ ಕೊಟ್ರಿ, ಯಾಕೆ ನಾವೇನು ಬಿಟ್ಟು ಬಿದ್ದಿದ್ದೀವಾ, ನಮಗೂ ಮನೆ ಕೊಡಿ ಅಂತ ಕೇಳ್ತಾರೆ ಅವರು. ಎಲ್ಲರಿಗೂ ಮನೆ ಕೊಡೋದಕ್ಕೆ ಹೋದರೆ
ಜಾಗ ಎಲ್ಲಿಂದ ತರ್ತೀರಿ? ಇನ್ನು ಸಕ್ರಮವಾಗಿರೋರನ್ನ ಖಾಲಿ ಮಾಡಿ ಅವ್ರು ಕೊಡಬೇಕಾಗುತ್ತೆ ನೀವು. ಸೊ ಭಾಳ ಎಚ್ಚರಿಕೆಯಿಂದ ನಿರ್ಧಾರ ತಗೋಬೇಕು ಸರ್ಕಾರ. ನೀವು ಎಂಥವ್ರಿಗೆ ಮನೆ ಕೊಡ್ತಾ ಇದ್ದೀರಿ? ನಂಬರ್ 1. ನಂಬರ್ 2, ಎಂಥವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿದ್ರಿ? ಅಲ್ಲೇ ಉತ್ತರ ಇದೆ. ಸೊ ಈಗ ನೀವು ಫಕೀರ್ ಕಾಲೋನಿ ಜನರಿಗೆ ಮನೆಯನ್ನ ಕೊಟ್ಟರೆ ಬೇರೆಯವರು ಎದ್ದು ಕೂರ್ತಾರೆ. ಈಗ ಎಲ್ಲರೂ ಈಗ ಎದ್ದು ಕೂರ್ತಾರೆ, ನಮಗೂ ಮನೆ ಕೊಡಬೇಕು. ಯಾಕೆ? ಸಾಮಾಜಿಕ ನ್ಯಾಯ ಅನ್ನೋದು ಏನು ಎಲ್ಲರಿಗೂ ತಾನೇ ಅದು? ಅವ್ರಿಗೆ ಮಾತ್ರನಾ? ಬ್ರದರ್ಸ್ಗೆ ಮಾತ್ರನಾ? ನಾವು ನಿಮ್ಗೆ ಓಟ್ ಹಾಕಿಲ್ವಾ? ನೀವು ನಮ್ಮ ಮುಖ್ಯಮಂತ್ರಿ ಅಲ್ವಾ? ಇದನ್ನ ಪ್ರಶ್ನೆ ಮಾಡ್ತಾರೆ. ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಜನ ಧರಣಿ ಕೂರ್ತಾರೆ, ನೀವು ಒಬ್ಬರಿಗೊಂದು ಮಾಡ್ತಾ ಇದ್ದೀರಿ ಅಂತ ಹೇಳಿ. ಫಕೀರ್ ಕಾಲೋನಿಗೆ ಬೆಣ್ಣೆ, ವಸೀಂ ಕಾಲೋನಿಗೆ ಯಾಕೆ ಸುಣ್ಣ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ನಮಗೂ ಮನೆ ಕೊಡಿ ಅಂತ ವಸೀಂ ಕಾಲೋನಿಯ ಜನ ಕೂಡ ಈಗ ಕೇಳ್ತಿದ್ದಾರೆ. ಯಾಕೆ? ನೀವೇ ಅದನ್ನು ಶುರು ಮಾಡಿದ್ದು. ಫಕೀರ್ ಕಾಲೋನಿಯವ್ರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದು ಎಲ್ಲರೂ ಬಂದು ಭೇಟಿ ಆಗ್ತಾ ಇರೋದು. ವಸೀಂ ಕಾಲೋನಿಯವ್ರು ಏನು ಮಾಡಿದ್ದಾರೆ? ನಮಗೂ ನಮ್ಮ ಥರನೂ ಬನ್ನಿ, ನಮಗೂ ಮನೆ ಕೊಡಿ. ಯಾಕೆ? ನಾವು ಮನೆ ಕಳ್ಕೊಂಡಿಲ್ವಾ? ನಾವು ನಿರ್ಗತಿಕರಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಸರ್ಕಾರದ ವಿರುದ್ಧ ಈ ಕಡೆ ಜಾನಕಿರಾಮ್ ಕಾಲೋನಿ ಲಿಂಗರಾಜಪುರದ ವಿಚಾರವನ್ನ ಈಗ ನೋಡ್ತಿದ್ರಲ್ಲ ವರದಿ, ಅವರು ಕೂಡ ಈಗ ಎದ್ದು ಕೂತಿದ್ದಾರೆ. ನಮ್ಮಲ್ಲೂ ಬನ್ನಿ, ನಾವು ಮನುಷ್ಯರೇ, ನಮಗೂ ಕಷ್ಟ ಇದೆ. ನೀವು ನಮ್ಮನ್ನ ಏಕಾಏಕಿ ನಮ್ಮನ್ನ ಮನೆಯಿಂದ ಆಚೆ ಹಾಕಿದರೆ ಮಕ್ಕಳನ್ನ ಕಟ್ಕೊಂಡು ನಾವೆಲ್ಲ ಹೋಗೋಣ, ನಮಗೂ ಮನೆ ಕೊಡಿ, ಆಮೇಲೆ ನಾವು ಖಾಲಿ ಮಾಡ್ತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ತಪ್ಪೇನಿಲ್ಲ. ಫಕೀರ್ ಕಾಲೋನಿಯಲ್ಲಿರುವಂಥವ್ರು ಮಾತ್ರ ಮನುಷ್ಯರಲ್ಲ, ಎಲ್ಲರೂ ಮನುಷ್ಯರೇ. ಎಲ್ಲರನ್ನು ಸಮಚಿತ್ತದಿಂದ ನೀವು ನೋಡಬೇಕು ಅಂತ ಇವರೆಲ್ಲ ಆಗ್ರಹಿಸ್ತಾ ಇದ್ದಾರೆ. ಮೊದಲು ಪುನರ್ವಸತಿಯನ್ನ ಕಲ್ಪಿಸಿ, ಆಮೇಲೆ ಮನೆ ಖಾಲಿ ಮಾಡಿ, ನೀವು ಹೇಳೋದು ಬೇಡ ನಾವೇ ಹೋಗ್ತೀವಿ ಅಂತ ಅವರು ಪಟ್ಟು ಹಿಡಿದಿದ್ದಾರೆ. ಇದು ಒಂದು ಕೆಟ್ಟ ಸಂಪ್ರದಾಯ. ಸರ್ಕಾರ ಏನಾದರೂ ಈ ರೀತಿ ಮಾಡಿದ್ದೇ ಆದರೆ ಕೆಟ್ಟ ಸಂಪ್ರದಾಯಕ್ಕೆ ಬುನಾದಿ ಹಾಕಿದಂತೆ ಈ ಸಿದ್ದರಾಮಯ್ಯ ಸರ್ಕಾರ. ಮುಂದೆ ಬಹಳ ಕಷ್ಟ ಆಗುತ್ತೆ. ಅಕ್ರಮ ಅನ್ನುವಂಥದ್ದನ್ನು ತೆರವು ಮಾಡೋದೇ ಕಷ್ಟ ಆಗುತ್ತೆ, ವೆರಿ ಚಾಲೆಂಜಿಂಗ್ ಆಗುತ್ತೆ. ಬೆಂಗಳೂರಿನ ಎಲ್ಲ ಒತ್ತುವರಿದಾರರಿಗೆ ನೀವು ಮನೆ ಕಟ್ಟಿ ಕೊಡ್ತೀರಾ? ಒತ್ತುವರಿದಾರರವರು ಇಲ್ಲೀಗಲ್ ಆಗಿದ್ದಾರೆ, ಯಾರನ್ನ ಕೇಳಿ ಮನೆ ಕಟ್ಟಿದ್ರಲ್ಲಿ? ಪರ್ಮಿಷನ್ ಇತ್ತ ಅವ್ರಿಗೆ? ನೀವು ಹೋಗಿ ಅವ್ರಿಗೆ ಮನೆ ಕೊಡ್ತೀವಿ ಅಂದ್ರೆ ನಾಳೆ ಅಕ್ರಮವಾಗಿರೋರೇ ಜಾಸ್ತಿ ಆಗ್ಬಿಡ್ತಾರೆ. ಬಿಡಪ್ಪ, ಅವ್ರು ಬಂದು ಖಾಲಿ ಮಾಡಿದ್ರು ನಮ್ಗೆ ಮನೆ ಕೊಡುತ್ತೆ ಸರ್ಕಾರ ಅಂತ ಹೇಳಿ ಬೇರೆ ಕಡೆ ಇಲ್ಲದೆ ಇರೋ ಕಡೆ ಎಲ್ಲ ಮನೆ ಕಟ್ಕೊಂಡು ಕೂರ್ತಾರೆ. ಮನೆ ಕಟ್ಕೊಡ್ತೀರಾ ಅವ್ರಿಗೆ? ಒತ್ತುವರಿದಾರರು, ಅಕ್ರಮವಾಗಿರೋರು, ಅವ್ರಿಗೆ ಅಲ್ಲೇ ಉತ್ತರ ಕೊಟ್ಬಿಡ್ಬೇಕು. ನಿಮ್ಮ ಭಾಷೆಯಲ್ಲಿ ಕಾನೂನಿದೆ ರೀ, ಸರ್ಕಾರ ಇದೆ, ನೀವು ಕೊಡುವ ರೀತಿಯಲ್ಲಿ ಅವ್ರಿಗೆ ಉತ್ತರ ಕೊಡಬೇಕು. ಮನೆ ಕೊಟ್ರೆ ನಾಳೆ ಅಕ್ರಮವಾಗಿ ವಾಸಿಸೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವರು ಕನ್ಕ್ಲೂಷನ್ಗೆ ಬಂದ್ಬಿಡ್ತಾರೆ, ತಾಲೇನೆ ಕೆಡಿಸ್ಕೋಬೇಡ್ರಿ, ಅಕ್ರಮವಾಗಿ ಎಲ್ಲೋ ಒಂದು ಕಡೆ ಮನೆ ಹಾಕೋಣ, ನಾಳೆ ಬಂದು ಸರ್ಕಾರದವ್ರು ಖಾಲಿ ಮಾಡಿದ್ರೆ ನಮಗೊಂದು ಮನೆ ಕಟ್ಟಿಸ್ಕೊಡ್ತಾರೆ. ನಮಗೆ ಆದ್ರೂ ಭಯ, ಈಟಿನ ಮನೆ ಹೋಯ್ತು, ಹೊಸ ಮನೆ ಬಂತು, ಈ ಖುಷಿಯಲ್ಲಿರ್ತಾರೆ ಅವರು. ಸೊ ಇದು ಬಹಳ ಎಚ್ಚರದಿಂದ ನಿರ್ಧಾರ ತಗೋಬೇಕಾಗಿರುವಂತಹ ವಿಚಾರ. ಬೆಂಗಳೂರಿನ ಎಲ್ಲ ಒತ್ತುವರಿದಾರರಿಗೆ ಮನೆ ಕಟ್ಟಿಕೊಡ್ಬೇಕಾಗತ್ತೆ. ನೀವು ರಾಜಕಾಲುವೆ ಒತ್ತುವರಿ ಮಾಡಿದವರಿಗೂ ಕೂಡ ಮನೆ ಕೊಡ್ತೀರಾ? ಆಗಿದ್ರೆ ರಾಜಕಾಲುವೆ ಒತ್ತುವರಿ ಮಾಡಿ ಮಾಲ್ಗಳನ್ನ ಕಟ್ಕೊಂಡಿದ್ದಾರೆ, ಮನೆಗಳನ್ನ ಕಟ್ಕೊಂಡಿದ್ದಾರೆ. ಅವ್ರಿಗೆ ಮಾಲ್ ಕಟ್ಕೊಡಿ, ಅವ್ರಿಗೆ ಮಾಲ್ ಕಟ್ಕೊಡಿ, ಮನೆ ಕಟ್ಕೊಡಿ. ಥಿಯೇಟರ್ ಹೊಡೆದು ಹಾಕಿದ್ರೆ ಥಿಯೇಟರ್ ಕಟ್ಕೊಡಿ. ಯಾಕೆ? ಎಲ್ಲರಿಗೂ ನೀವು ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಒಬ್ಬರಿಗೆ ಒಂದೇ ರೀತಿ ಇರಬಾರ್ದು. ಖಡಕ್ಕಾಗಿ ನಿರ್ಧಾರ ತಗೋಬೇಕು. ಯಾರ ಓಲೈಕೆಗೆ ನೀವು ಈ ರೀತಿ ಮಾಡ್ತೀರಿ? ವೋಟ್ ಬ್ಯಾಂಕ್ಗೋಸ್ಕರನಾ? ಯಾವುದು ಅತಿಯಾಗಬಾರದು. ಮುಸ್ಲಿಮರಿಗೆ ಕೊಟ್ಟಂತೆ ಹಿಂದೂಗಳಿಗೆ ಮನೆ ಭಾಗ್ಯ ನೀಡ್ತೀರಾ? ಮುತುವರ್ಜಿ ಕಾಳಜಿಯನ್ನು ವಹಿಸ್ತೀರಾ? ಎಷ್ಟು ಜನ ಎಲ್ಲ ನಿರ್ಗತಿರು? ಸರ್ವೆ ಮಾಡಿ ಒಂದು ಎಲ್ಲರಿಗೂ ಮನೆ ಕಟ್ಟಿಸಿ, ಬೇಡ ಅನ್ನಲ್ಲ. ಪಾಪ ಎಲ್ಲರಿಗೂ ಜೀವಿಸುವ ಹಕ್ಕಿದೆ, ನಾವ್ಯಾರು ಪ್ರಶ್ನೆ ಮಾಡೋಕ್ಕೆ? ಎಲ್ಲರಿಗೂ ಒಳ್ಳೆ ಮನೆ ಕಟ್ಟಿಸ್ಕೊಡಿ, ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡಲಿ. ಅವರು ಯಾರು ಬೇಡ ಅಂತಾರೆ? ಎಲ್ಲರೂ ಇದೇ ಚಾಳಿಗಿಳಿದ್ರೆ ನೆಲದ ಕಾನೂನಿಗೆ ಬೆಲೆ ಎಲ್ಲಿ ಸಿಗುತ್ತೆ? ಆವಾಗ ಅಕ್ರಮ ಅನ್ನುವಂಥದ್ದು ಪದಕ್ಕೆ ಅರ್ಥನೇ ಇರಲ್ಲ, ಒತ್ತುವರಿ ಅನ್ನುವಂಥ ಪದಕ್ಕೆ ಅರ್ಥನೇ ಇರಲ್ಲ. ಇದನ್ನು ಸೂಕ್ಷ್ಮವಾಗಿ ಸರ್ಕಾರ ಗಮನಿಸಬೇಕು. ಬೆಂಗಳೂರು, ಮಂಗಳೂರು, ಬೀದರ್ ಬಳಿಕ ಕರುನಾಡಲ್ಲಿ ಮತ್ತೊಂದು ಗ್ರೇಟ್ ರಾಬರಿ ನಡೆದು ಹೋಗಿದೆ. ಹಾಡ ಹಗಲೇ ಡಕಾಯಿತರು ಚಿನ್ನದ ಅಂಗಡಿಗೆ ನುಗ್ಗಿ
ಲೂಟಿ ಮಾಡಿದ್ದಾರೆ. ಗನ್ ಪಾಯಿಂಟ್ ಇಟ್ಟು ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗಿದ್ದಾರೆ. ದೃಶ್ಯ 1, ಗನ್ ಹಿಡಿದು ದರೋಡೆಕೋರರ ಎಂಟ್ರಿ. ದೃಶ್ಯ 2, ಚಿನ್ನದಂಗಡಿ ಸಿಬ್ಬಂದಿಗೆ ಗನ್ ತೋರಿಸಿ ಬೆದರಿಕೆ. ದೃಶ್ಯ 3, ಸಿಕ್ಕ ಚಿನ್ನಾಭರಣ ದೋಚಿದ ದರೋಡೆಕೋರರು. ದೃಶ್ಯ 4, ಕೇವಲ 4 ನಿಮಿಷಕ್ಕೆ ಕೆಜಿ ಗಟ್ಟಲೆ ಚಿನ್ನಾಭರಣ ದರೋಡೆ. ದೃಶ್ಯ 5, ಮ್ಯಾನೇಜರ್ ಬರ್ತಾ ಇದ್ದಂತೆ ಡಕಾಯಿತರು ಎಸ್ಕೇಪ್. ಮೈಸೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಭಯಾನಕ ರಾಬರಿ ಇದು. ಹೊಡಸೂರು ನಗರದ ಚಿನ್ನದಂಗಡಿಯಲ್ಲಿ ಹಾಡಹಗಲೇ ದರೋಡೆಕೋರರು ರಾಬರಿ ಮಾಡಿದ್ದಾರೆ. ಬಸ್ ನಿಲ್ದಾಣದ ಹಿಂಭಾಗದಲ್ಲಿರುವಂತಹ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಚಿನ್ನದಂಗಡಿಗೆ ನುಗ್ಗಿ ಗನ್ ತೋರಿಸಿ ಚಿನ್ನಾಭರಣ ಕದ್ದು ಪರಾರಿಯಾಗಿದ್ದಾರೆ. ಮೊದಲು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಚಿನ್ನದಂಗಡಿಗೆ 5 ದರೋಡೆಕೋರರು 8 ಗನ್ ಹಿಡಿದು ನುಗ್ಗಿದ್ದಾರೆ. ಒಳಗೆ ಬರ್ತಾ ಇದ್ದಂತೆ ಡಕಾಯಿತರು ಜೇಬಲ್ಲಿದ್ದ ಮಾಸ್ಕ್ ಹೊರತೆಗೆದು ಹಾಕಿಕೊಂಡಿದ್ದಾರೆ. ಬಳಿಕ ಗನ್ ತೆಗೆದ ಲೂಟಿಕೋರರು ಚಿನ್ನದಂಗಡಿ ಸಿಬ್ಬಂದಿ ಹಣೆಗೆ ಇಟ್ಟಿದ್ದಾರೆ. ಗನ್ ತೋರಿಸಿ ಹೆದರಿಸಿದ ಡಕಾಯಿತರು ಎಲ್ಲರನ್ನ ಒಂದು ಕಡೆ ಕೂರಿಸಿದ್ದಾರೆ. ಬಳಿಕ ಸಿಕ್ಕ ಚಿನ್ನದ ಸರ, ಡೈಮಂಡ್ ಪೆಂಡೆಂಟ್ಗಳನ್ನು ಬ್ಯಾಗ್ಗೆ ತುಂಬಿದ್ದಾರೆ. ಕೇವಲ 4 ನಿಮಿಷದಲ್ಲಿ 7 ಕೆಜಿ ಚಿನ್ನಾಭರಣ, ವಜ್ರ ಕದ್ದು ಇಡೀ ಚಿನ್ನದಂಗಡಿಯನ್ನ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಮ್ಯಾನೇಜರ್ ಬರ್ತಾ ಇದ್ದಂತೆ ದರೋಡೆಕೋರರು ಪರಾರಿ. ದರೋಡೆಕೋರರು ನುಗ್ಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದಂತೆ ಕೂಡಲೇ ಮ್ಯಾನೇಜರ್ ಸ್ಕೈ ಚಿನ್ನದಂಗಡಿಗೆ ತೆರಳಿದ್ದಾರೆ. ಹೊರಗಡೆಯಿಂದ ಬಾಗಿಲು ಲಾಕ್ ಮಾಡಲು ಮುಂದಾಗಿದ್ದಾರೆ. ಈ ವೇಳೆ ದರೋಡೆಕೋರರು ಮ್ಯಾನೇಜರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅರ್ಧಕ್ಕೆ ರಾಬರಿ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಚೇಸ್ ಮಾಡುವಾಗ ಫೈರ್ ಮಾಡಿದ್ರು. ಎಕ್ಸಿಟ್ ಆಗ್ತಾ ಇದಾರಲ್ಲ, ಪ್ರಾಡಕ್ಟ್ ಎಲ್ಲ ತಗೊಂಡು ಎಲ್ಲ ತುಂಬಿ ಬ್ಯಾಗಲ್ಲೆಲ್ಲ ತುಂಬಿಕೊಂಡು ಹೊರಗಡೆ ಹೋಗ್ತಾ ಇರಬೇಕಾದ್ರೆ, ಹೊರಗಡೆ ಔಟ್ಸೈಡಲ್ಲಿ ಹೋಗ್ಬೇಕಾದ್ರೆ ನಾವು ಹಿಂದೆಯಿಂದ ಮತ್ತೆ ಅವ್ರನ್ನ ಚೇಸ್ ಮಾಡೋಕೆ ಹೋದಾಗ ಒಂದು ಬುಲೆಟ್ನ ಫೈರ್ ಮಾಡಿದ್ದಾರೆ. ಆ ಬುಲೆಟು ಪೊಲೀಸ್ಗೂ ಕೂಡ ಸಿಕ್ಕಿದೆ. ಅದು ಒರಿಜಿನಲ್ ಅಂತಲೂ ಕೂಡ ಪೊಲೀಸ್ಗೂ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಸರ್. ಅದು ಬುಲೆಟ್ ಕೂಡ ಪೊಲೀಸ್ಗೂ ಕೂಡ ಸಿಕ್ಕಿದೆ. ಅದು ದರೋಡೆಕೋರರ ಎಸ್ಕೇಪ್ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ. ದರೋಡೆ ಬಳಿಕ ಹುಣಸೂರಿನಿಂದ ಕೆಆರ್ ನಗರಕ್ಕೆ ಹೋಗುವ ಬೈಪಾಸ್ ರಸ್ತೆ ಮೂಲಕ ಡಕಾಯಿತರು ಎಸ್ಕೇಪ್ ಆಗಿದ್ದಾರೆ. ದರೋಡೆಕೋರರು ಪರಾರಿಯಾಗುವಂತ ದೃಶ್ಯ ತೀರ್ಥ ಫಾರ್ಮ್ ಹೌಸ್ನಲ್ಲಿರುವಂತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಣಸೂರಲ್ಲಿ ಹಾಡಹಗಲೇ ರಾಬರಿ ನಡೆದಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಮೈಸೂರಲ್ಲಿ ಏನಾಗ್ತಿದೆ ಅನ್ನೋ ಪ್ರಶ್ನೆ ಮೂಡಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಹುಣಸೂರಿನಲ್ಲಿ ಬೀದರ್ ಮಾದರಿಯಲ್ಲೇ ರಾಬರಿ ನಡೆದಿದೆ. ಇದು ಮಧ್ಯರಾತ್ರಿ ಎಲ್ಲರೂ ಮಲಗಿದಾಗ 2 ಗಂಟೆ 3 ಗಂಟೆಗೆಲ್ಲ ವೀಕ್ಷಕರೇ, ಹಾಡ ಹಗಲೇ ಪೊಲೀಸರ ಭಯ ಇಲ್ಲದೆ, ಮುಖಕ್ಕೆ ಮಾಸ್ಕ್ ಇಲ್ಲದೆ ರಾಜಾರೋಷವಾಗಿ ದರೋಡೆಯನ್ನ ನಡೆಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ಈ ರೀತಿ ದರೋಡೆ ಪ್ರಕರಣಗಳು ಮೇಲಿಂದ ಮೇಲೆ ಆಗ್ತಾ ಇದೆ. ಮೊನ್ನೆ ಬೆಂಗಳೂರಿನಲ್ಲೇ ATM ವ್ಯಾನ್ ತಡೆದು RBI ಅಧಿಕಾರಿಗಳಂತ ಹೇಳಿಕೊಂಡು ಲೂಟಿ, ಬೀದರ್ನಲ್ಲಿ ಲೂಟಿ, ಈಗ ಹುಣಸೂರಿನಲ್ಲಿ ಹಾಡ ಹಗಲೆ ಎಲ್ಲರ ಮುಂದೆ ಮಾಸ್ಕ್ ಇಲ್ಲದೆ ಏನು ಇಲ್ಲದೆ ರಾಜಾರೋಷವಾಗಿ ಓಡಾಡಿಕೊಂಡು ಚಿನ್ನದ ಅಂಗಡಿಗೆ ನುಗ್ಗಿದ ಖದೀಮರು ಕೆಜಿ ಗಟ್ಟಲೆ ಚಿನ್ನ ತಗೊಂಡು ಎಸ್ಕೇಪ್. ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಯ್ತು? ಪೊಲೀಸರ ಭಯ ಇಲ್ಲ, ಭಯ ಅನ್ನೋದೇ ಇಲ್ಲ. ವೆರಿ ಪ್ಲಾನ್ಡ್ ಆಗಿ ಹಾಡಾಗಲೇ ಅಂಗಡಿಗೆ ನುಗ್ಗಿ
ಕೋಟಿ ಕೋಟಿ ರೂಪಾಯಿಯ ಚಿನ್ನ ಕಳು ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಏನ್ ಕತೆ ಇದು? ಮೂಲೆ ಮೂಲೆಗೆ ಸಿಸಿ ಕ್ಯಾಮೆರಾ ಹಾಕಿದ್ದಾರೆ, ಗಲ್ಲಿ ಗಲ್ಲಿಯಲ್ಲಿ ಸಿಸಿ ಕ್ಯಾಮೆರಾ ಹಾಕಿದ್ದಾರೆ. ಮೈಸೂರಿನಲ್ಲಿ ಚಿನ್ನದಂಗಡಿ, ಬೀದರ್ನಲ್ಲಿ ATM ವ್ಯಾನ್ ಎಲ್ಲ ಲೂಟಿ. ಬೀದರ್ನಲ್ಲಿ ಹಾಡು ಹಗಲೇ ಬೈಕಲ್ಲಿ ಬಂದು ಹಣ ದೋಚಿದ್ರು. ಹುಣಸೂರಲ್ಲಿ 2 ಬೈಕಲ್ಲಿ ಬಂದಿದ್ದಂತ 5 ದರೋಡೆ ಮಾಡಿದ್ದಾರೆ. 10 ನಿಮಿಷದಲ್ಲಿ ಗುಡಿಸಿ ಗುಂಡಾಂತನ ಮಾಡೋದ್ರು. ಬೀದರ್ನಲ್ಲಿ ರಾಬರಿ ಮಾಡಿ ಹೈದರಾಬಾದ್ ಮೂಲಕ ಪರಾರಿ ಆಗ್ತಾರೆ ಕಳ್ಳರು. ಬಿಹಾರದ ಫತೇಪುರ್ ಪುಲ್ವಾರಿಯ ನಿವಾಸಿಗಳು ಈ ರಾಬರಿಯನ್ನ ಮಾಡ್ತಾರೆ. ಬೇರೆ ರಾಜ್ಯದಿಂದ ಬಂದು ನಮ್ಮ ರಾಜ್ಯಕ್ಕೆ ಈ ರೀತಿ ರಾಜಾರೋಷವಾಗಿ ಕಳ್ಳತನ ಮಾಡಿ ವಾಪಸ್ ಸೇಫ್ ಆಗಿ ಅವರ ರಾಜ್ಯ ಸೇರ್ಕೋತಿದ್ದಾರೆ. ಬೀದರ್ ದರೋಡೆ ಕೇಸಲ್ಲಿ ಹಣ ರಿಕವರಿ ಮಾಡಲಾಗಿಲ್ಲ. 48 ಗಂಟೆಯೊಳಗೆ ರಾಬರ್ಸ್ನ ಪೊಲೀಸರು ಹಿಡಿತಾರ? ಈ ಕೇಸಲ್ಲಿ ಲೀಡ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ. 48 ಗಂಟೆ ಮೀರಿದ್ರೆ ಚಿನ್ನ ಡೈಮಂಡ್ ರಿಕವರಿ ಕಷ್ಟ. ಅಸಲಿಗೆ ಆರೋಪಿಗಳನ್ನ ಪತ್ತೆ ಮಾಡೋದು ಸಲೀಸಲ್ಲ. ಇನ್ನೊಂದು, ಈ ಫುಟೇಜ್ ಅನ್ನ ನೋಡಿದಾಗ ಅವ್ರೇನ್ ಮಾಸ್ಕ್ ಹಾಕೊಂಡಿಲ್ಲ, ಗುರ್ತು ಸಿಗ್ತಾರೆ. ಆದ್ರೆ ಎಲ್ಲಿ ಇವರು ಎಷ್ಟು ದಿನದಿಂದ ಇದನ್ನ ಪ್ಲಾನ್ ಮಾಡಿದ್ರು ಎಲ್ಲವೂ ಕೂಡ ಗೊತ್ತಾಗ್ಬೇಕಲ್ವಾ? ಇದು ಬಿಡಿ, ಇದು ಆಫ್ಟರ್ ಕ್ರೈಮ್. ಅಂದ್ರೆ ಈ ಕಳ್ಳತನ ಆದ್ಮೇಲೆ ಇವೆಲ್ಲವನ್ನ ಯೋಚನೆ ಮಾಡೋಣ. ಆದ್ರೆ ಅದಕ್ಕಿಂತ ಮುಂಚೆ ಈ ಧೈರ್ಯ ಆದ್ರೂ ಹೆಂಗ್ ಬಂತು ಇವರಿಗೆ? ಹುಣಸೂರಿನಲ್ಲಿ ಹಾಡು ಹಗಲೇ ಈ ರೀತಿ ಪ್ಲಾನ್ ಮಾಡಿ ಆರಾಮಾಗಿ ಯಾರ ಭಯ ಇಲ್ಲದೆ ನಾವು ಲೂಟಿ ಮಾಡ್ಕೊಂಡು ಹೋಗ್ಬೋದು ಅನ್ನೋಂಥ ಯೋಚನೆ ಬಂತಲ್ಲ ಈ ಕದಿಮರಿಗೆ. ಇದಕ್ಕೆ ಕಾರಣ ನಮ್ಮ ವ್ಯವಸ್ಥೆ, ಕಾನೂನು ಸುವ್ಯವಸ್ಥೆ ಅನ್ನುವಂಥದ್ದು ಎಲ್ಲಿ ಹೋಯ್ತು ನಮ್ಮ ರಾಜ್ಯದಲ್ಲಿ? ಇದು ಈಗ ನಮ್ಮನ್ನ ಕಾಡ್ತಾ ಇರುವ ಪ್ರಶ್ನೆ. ಮೂಲೆ ಮೂಲೆಗೆ ಅಂಗಡಿಯಲ್ಲಿ ಸಿಸಿ ಕ್ಯಾಮೆರಾ ಇಟ್ಕೊಂಡಿದ್ದಾರೆ, ಸುತ್ತಮುತ್ತ ಜನ ಓಡಾಡ್ತಿದ್ದಾರೆ. ಅಲ್ಲಿಯೇ ಸೇಫ್ಟಿ ಇಲ್ಲ ಅಂತಂದ್ರೆ ಮನೆಯಲ್ಲಿ ಇಟ್ಕೊಂಡಿರುವಂತ ಅಲ್ಪ ಸ್ವಲ್ಪ ಚಿನ್ನದ ಬಗ್ಗೆ ಏನ್ ಗ್ಯಾರಂಟಿ? ಆ ಚಿನ್ನ ನಾವೇನಾದ್ರೂ ಕಾಪಾಡ್ಕೊಳಕ್ ಹೋದ್ರೆ ನಮ್ಮನ್ನ ಗುಂಡಿಟ್ಟು ಸಾಯಿಸ್ಬಿಡ್ತಾರೆ. ಈ ರೀತಿಯ ಪರಿಸ್ಥಿತಿಯಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ಪ್ರಶ್ನೆ ಮಾಡುವಂತಾಗಿದೆ. ಖದೀಮರಿಗೆ, ಲೂಟಿಕೋರರಿಗೆ ಪೊಲೀಸರ ಭಯ ಇಲ್ಲದಂತಾಗಿದೆ. ಸರ್ಕಾರ ಇದನ್ನ ಗಮನಿಸಬೇಕು. ಇನ್ನು ನೆಕ್ಸ್ಟ್, ಹೊಸ ವರ್ಷದ ಭರ್ಜರಿ ಆಚರಣೆಗೆ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅದರಲ್ಲೂ ಬೆಂಗಳೂರಿನ MG ರೋಡಲ್ಲಿ ಕುಣಿದು ಕುಪ್ಪಳಿಸೋದಕ್ಕೆ ಯುವ ಸಮೂಹ ಅಣಿಯಾಗಿದೆ. ಅನಾಹುತಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಪಡೆಯೂ ಕೂಡ ಸಜ್ಜಾಗಿ ನಿಂತಿದೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್. ರಾಜಧಾನಿಯಲ್ಲಿ ಹೈ ಸೆಕ್ಯೂರಿಟಿಗೆ ಕಾಕಿ ಪ್ಲಾನ್. ಸಿಲಿಕಾನ್ ಸಿಟಿಯಲ್ಲಿ ಸೆಲೆಬ್ರೇಷನ್ ಅಂದ್ರೇನೆ ಹಾಗೆ. ಅದರಲ್ಲೂ ಹೊಸ ವರ್ಷ ಅಂದ್ರೆ ಅದರ ಕ್ರೇಜ್ ಬೇರೆನೇ ಇರುತ್ತೆ. ಬೆಂಗಳೂರಿನ MG ರೋಡ್, ಬ್ರಿಗೇಡ್ ರೋಡ್, ಕೋರಮಂಗಲದಲ್ಲಿ ಸಂಭ್ರಮದ ಗತ್ತು ನೆಕ್ಸ್ಟ್ ಲೆವೆಲ್ ಇರುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಯುವ ಸಮುದಾಯ ರೆಡಿ ಆಗ್ತಾ ಇದೆ. ಇನ್ನೊಂದು ಮಗ್ಗಲಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಲು ಪೊಲೀಸರು ಸಜ್ಜಾಗಿದ್ದಾರೆ. ಅದೇ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ನೇತೃತ್ವದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ, ಶಬ್ದ ಮಾಲಿನ್ಯ, ಹೆಣ್ಮಕ್ಕಳ ಸುರಕ್ಷತೆ ಸೇರಿ 30 ಸೂಚನೆಗಳನ್ನು ನೀಡಲಾಗಿದೆ. ಪೊಲೀಸ್ ಹೈ ಅಲರ್ಟ್. ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆ ಬೆಂಗಳೂರು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹೋಟೆಲ್, ಪಬ್ ಅಂಡ್ ಬಾರ್ ಮಾಲೀಕರಿಗೆ ಟಫ್ ರೂಲ್ಸ್ ಜಾರಿಗೊಳಿಸಲಾಗಿದೆ. ಖಾಸಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸೆಗೆ ಬೆಡ್ ರಿಸರ್ವ್ ಮಾಡಲಾಗಿದೆ. MG ರೋಡ್, ಬ್ರಿಗೇಡ್ ರೋಡ್ ಬಳಿ ಆಸ್ಪತ್ರೆಯಲ್ಲಿ ಬೆಡ್ ರಿಸರ್ವ್ ಮಾಡಿದ್ದು ಸೆಲೆಬ್ರೇಷನ್ ವೇಳೆ ಅಹಿತಕರ ಘಟನೆ ನಡೆದರೆ ತುರ್ತು ಚಿಕಿತ್ಸೆ ನೀಡಲಾಗುತ್ತದೆ. ಇನ್ನು ನೂಕುನುಗ್ಗಲು ವೇಳೆ ಉಸಿರಾಟ ತೊಂದರೆಯಾದರೆ ಸ್ಥಳದಲ್ಲೇ ಚಿಕಿತ್ಸೆ ನೀಡಲಾಗುವುದು. ಇನ್ನು ಅದಕ್ಕಾಗಿ ಸ್ಥಳದಲ್ಲೇ ಪ್ರಾಥಮಿಕ ಚಿಕಿತ್ಸೆ ನೀಡಲು ನುರಿತ ವೈದ್ಯರ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ಡಿಸೆಂಬರ್ 31ರ ಮಧ್ಯರಾತ್ರಿ 1 ಗಂಟೆಯೊಳಗೆ ರಸ್ತೆಗಳ ಕಾಲಿಗೆ ಪ್ಲಾನ್ ಮಾಡಲಾಗಿದೆ. ಮಧ್ಯರಾತ್ರಿ 12:30ರಿಂದ ಜನರನ್ನ ಚದುರಿಸುವ ಪ್ರಕ್ರಿಯೆ ಆರಂಭಿಸಲಾಗುತ್ತದೆ. ಮದ್ಯದ ಗುಂಗಿನಲ್ಲಿ ಮನೆಗೆ ಹೋಗಲು ಆಗದವರ ರಕ್ಷಣೆಗೆ ಪ್ಲಾನ್ ಮಾಡಿದ್ದು MG ರಸ್ತೆ, ಬ್ರಿಗೇಡ್ ರಸ್ತೆ ಸುತ್ತ ಯುವತಿಯರಿಗೆ ಲೇಡೀಸ್ PG ವ್ಯವಸ್ಥೆ ಮಾಡಲಾಗಿದೆ. ಅದರಂತೆ ಯುವಕರಿಗೆ ಪುರುಷ PG ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನು ರಿಸರ್ವ್ ಮಾಡಲಾಗಿದೆ. ಇಷ್ಟೆಲ್ಲ ರೂಲ್ಸ್ ಹಾಕಿದ ಪೊಲೀಸರು ಮಧ್ಯರಾತ್ರಿ 1 ಗಂಟೆವರೆಗೂ ಮಾತ್ರ ಬಾರ್ ಅಂಡ್ ಪಬ್ಗಳ ತೆರೆಯಲು ಅವಕಾಶ ನೀಡಲಾಗಿದೆ. ಅದರಲ್ಲೂ ಪ್ರಚೋದನಕಾರಿ ಹಾಡು ಹಾಕಬಾರದು. ಕುಟುಂಬ ಸದಸ್ಯರಿಗೆ, ಸ್ನೇಹಿತರಿಗೆ
ಬೇರೆ ಬೇರೆ ವ್ಯವಸ್ಥೆ ಇರಬೇಕು. ಇನ್ನು ಹೊಸ ವರ್ಷಾಚರಣೆ ಕಾರ್ಯಕ್ರಮದ ಪ್ಲಾನ್ ಬಗ್ಗೆ ಪೊಲೀಸರಿಗೆ ತಿಳಿಸಬೇಕು. ಯಾರು ಸೆಲೆಬ್ರೇಟ್ ಮಾಡ್ತಾರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡಲಿ, ಯಾರು ತೊಂದರೆ ಮಾಡೋರಿದ್ದಾರೆ ಅವ್ರಿಗೆ ನಾವು ಬಿಡೋದಿಲ್ಲ. ಮತ್ತು ಯಾರು ಅಫೆಂಡರ್ಸ್ ಇದ್ದಾರೆ, ಯಾರು ಸಣ್ಣ ಪುಟ್ಟ ಜಗಳ ಕೂಡ ಆದರೆ ನಾವು ಇಷ್ಟೆಲ್ಲ ಕವರೇಜ್ ಇದೆ, CCTV ಇದೆ, ನಮ್ಮದು ಪೊಲೀಸ್ ಅವರು ಇರ್ತಾರೆ. ಎಲ್ಲಿ ಗೊತ್ತಾದರೆ ನಾವು ಸ್ಟ್ರಿಕ್ಟೆಸ್ಟ್ ಆ್ಯಕ್ಷನ್ ತೊಗೊಳ್ತೀವಿ. ಮತ್ತು ಸಂಬಂಧಪಟ್ಟ ಅಂಗಡಿಯಲ್ಲಿ ತೊಂದರೆ ಆಗಿದೆಯಾ ಅಥವಾ ಕ್ಯಾಬಲ್ಲಿ ಆಗಿದೆ, ಬಸ್ಸಲ್ಲಿ ಆಗಿದೆ, ಎಲ್ಲಿ ಆಗಿದೆಯಾ ಅವ್ರಿಗೆ ಸಂಬಂಧಪಟ್ಟವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನಾವು. ಒಟ್ನಲ್ಲಿ ಹೊಸ ವರ್ಷಾಚರಣೆ ಮಾಡೋದು ಎಷ್ಟು ಮುಖ್ಯವೋ ಸುರಕ್ಷತೆಯೂ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರ ಕಟ್ಟುನಿಟ್ಟಿನ ಕ್ರಮಗಳ ಜೊತೆಗೆ ಯುವ ಸಮುದಾಯ ಸಹಕಾರವೂ ಕೂಡ ಅಗತ್ಯವಾಗಿರುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ಮೂಲಕ ಸರ್ಕಾರ ಇನ್ನೊಂದು ಗ್ಯಾರಂಟಿ ಕೊಡ್ತಾ ಇದೆ. ಕುಣಿದು ಕುಡಿದು ಕುಪ್ಪಳಿಸೋರ್ಗೆ ಯಾವ ರೀತಿ, ನೀವು ಜಾಸ್ತಿ ಕುಡಿತೀರಾ ಕುಡೀರಿ, ನಶೆ ಹೆಚ್ಚಾಗುತ್ತಾ ಏನು ತೊಂದರೆ ಇಲ್ಲ. ಒಬ್ಬೊಬ್ಬರು 8 ಜನ ಥರ ಕಾಣಿಸ್ತಾ ಇದ್ದಾರಾ, ನಶೆ ಹೆಚ್ಚಾಗಿ ನಿಮ್ಮ ಮನೆಗೆ ಹೋಗೋದಕ್ಕಾಗಲ್ವಾ, ಶೆಲ್ಟ್ರ್ ಮಾಡ್ತೀವಿ, ಬಂದಲ್ಲಿ ಮಲ್ಕೊಳ್ಳಿ. ಹೆಚ್ಚಿಗೆ ಕುಡಿಯೋರ್ಗೂ ಏನು ತೊಂದರೆ ಇಲ್ಲ, ಸರ್ಕಾರ ಅಂಥವ್ರಿಗೆ ಶೆಲ್ಟ್ರ್ ಮಾಡ್ತಾ ಇದೆ. ನಶೆ ಹೆಚ್ಚಾದರೆ ಆ ಶೆಲ್ಟ್ರಿಗೆ ಹೋಗಿ ಮಲ್ಕೊಂಬಿಡಿ. ಈ ಭರವಸೆಯನ್ನು, ಗ್ಯಾರಂಟಿಯನ್ನು ಸರ್ಕಾರ ಕೊಡ್ತಾ ಇದೆ. ಹೊಸ ವರ್ಷದ ದಿನ ಕೊಡ್ತಾ ಇರೋದು. ನಾನು ನೆಕ್ಸ್ಟ್ ಸುದ್ದಿಗೆ ಹೋಗ್ತಾ ಇದ್ದೀನಿ. ಧರ್ಮಸ್ಥಳ ಬುರುಡೆ ವಿಚಾರ. ಧರ್ಮಸ್ಥಳ ಬುರುಡೆ ಕೇಸಲ್ಲಿ ದಿನಕ್ಕೊಂದು ರೋಚಕ ಸಂಗತಿಗಳು ಹೊರಬೀಳ್ತಾ ಇವೆ. ಇದೀಗ SIT ವರದಿಯಲ್ಲಿ ಬುರುಡೆ ಕಾಟ ಬಯಲಾಗಿದೆ. ಬಿ ಗ್ಯಾಂಗ್ನ ಜಯಂತ್ ದೆಹಲಿಯಲ್ಲಿ ಬೆಚ್ಚಿ ಬಿದ್ದಿದ್ದಂತೆ. ಇಷ್ಟಕ್ಕೂ ದೆಹಲಿಯಲ್ಲಿ ಆಗಿದ್ದೇನು, ಜಯಂತ್ಗೆ ಬಿದ್ದಂತಹ ಕನಸೇನು, ಸುಜಾತಾ ಭಟ್ಗೆ ಏನಾಗಿತ್ತು, ಎಲ್ಲವನ್ನ ಹೇಳ್ತೀವಿ, ನೋಡ್ಕೊಂಬನ್ನಿ. ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಗ್ಯಾಂಗ್ ಷಡ್ಯಂತ್ರ ಪಟ ಬಯಲಾಗಿದೆ. ಲೆಕ್ಕಾಚಾರ ಉಲ್ಟಾ ಆಗಿದೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆಯಾಗಿದೆ. ಆದರೆ ಈ ಧರ್ಮ ವಿರೋಧಿಗಳಿಗೆ ಸಂಚು ರೂಪಿಸಲು ಶುರು ಮಾಡಿದಾಗಲೇ ಅದೊಂದು ಕಾಟ ಶುರುವಾಗಿತ್ತು ಎನ್ನುವುದು ಈಗ ಗೊತ್ತಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ರೋಚಕ ಸಂಗತಿ. SIT ವರದಿಯಲ್ಲಿ ಬಯಲಾಯಿತು ಸ್ಫೋಟಕ ಮಾಹಿತಿ. ಧರ್ಮಸ್ಥಳದಲ್ಲಿ ಅಕ್ರಮವಾಗಿ ಶವಗಳನ್ನು ಹೂಳಲಾಗಿದೆ ಎಂಬ ಅತಿ ದೊಡ್ಡ ಆರೋಪ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಇದರ ನಡುವೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಎನ್ನುವ ಮಾತು ಕೇಳಿ ಬಂದಿತ್ತು. ಇದೀಗ ಸತ್ಯ ದರ್ಶನ ಶುರುವಾಗಿತ್ತು. SIT ತನಿಖೆಯಲ್ಲಿ ಒಂದೊಂದೇ ಸ್ಫೋಟಕ ಮಾಹಿತಿಗಳು ಬಯಲಾಗ್ತಿವೆ. ಇಲ್ಲದಿರೋ ಬುರುಡೆ ತಂದು ಕತೆ ಕಟ್ಟಿದ್ದ ದುಷ್ಟರಿಗೆ ಪ್ರಾರಂಭದಲ್ಲೇ ಸಂಕಷ್ಟದ ಸೂಚನೆ ಸಿಕ್ಕಿತ್ತಂತೆ. ದೆಹಲಿಯಿಂದಲೇ ಶುರುವಾಗಿದ್ದ ಬುರುಡೆ ಕಾಟ. ಕನಸಲ್ಲಿ ಬೆಚ್ಚಿ ಬಿದ್ದಿದ್ದಕ್ಕೆ ಬುರುಡೆ ಗ್ಯಾಂಗ್ ಜಯಂತ್. ತಲೆ ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ದ ಬಿ ಗ್ಯಾಂಗ್ ಕನಸಲ್ಲಿ ಬುರುಡೆ ಕಾಡ್ತಿತ್ತಂತೆ. ಈ ವಿಚಾರ ಈಗ SIT ವರದಿಯಲ್ಲಿ ಬಯಲಾಗಿದೆ. ಸಾಮಾಜಿಕ ಹೋರಾಟಗಾರ ಟಿ ಜಯಂತ್ ಬುರುಡೆ ಜೊತೆ ದೆಹಲಿಗೆ ತೆರಳಿದ್ರು. ಹೋಟೆಲ್ನಲ್ಲಿ ಕನಸಿನಲ್ಲಿ ಬಂದ ಬುರುಡೆ ಕಂಡು ಜಯಂತ್ ಕೂಗಾಡಿ ಕಿರುಚಾಡಿ ರಂಪಾಟ ಮಾಡಿದ್ರು ಎನ್ನಲಾಗ್ತಿದೆ. ಹೀಗಾಗಿ ದೆಹಲಿಯಿಂದ ಬುರುಡೆ ವಾಪಸ್ ತರಲು ಹೆದರಿದ ಜಯಂತ್ ಅಲ್ಲೇ ಬಿಟ್ಟು ಬೆಂಗಳೂರಿಗೆ ವಾಪಸ್ ಆಗಿದ್ರಂತೆ. SIT ಸಲ್ಲಿಸಿದ್ದ ವರದಿಯಲ್ಲಿ ಈ ಜಯಂತ್ ಕನಸಿನ ಕತೆ ಉಲ್ಲೇಖವಾಗಿದೆ. ದೆಹಲಿಯಲ್ಲಿ ಬುರುಡೆ ಜೊತೆ ರಾತ್ರಿ ಕಳೆದಿದ್ದ ಸುಜಾತಾ ಭಟ್. ಹೌದು, ಧರ್ಮಸ್ಥಳ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಗಮನಕ್ಕೆ ತರುವುದಕ್ಕಾಗಿ ಮಟ್ಟಣ್ಣವರ್, ಜಯಂತ್, ಸುಜಾತಾ ಭಟ್ ಹಾಗೂ ಚಿನ್ನಯ್ಯ ಬುರುಡೆ ಹಿಡಿದು ದೆಹಲಿಗೆ ಹೋಗಿದ್ರು. ಈ ವೇಳೆ ಸುಜಾತಾ ಭಟ್ ಅರಿವಿಲ್ಲದೆ ಬುರುಡೆ ಜೊತೆ ರಾತ್ರಿ ಕಳೆದಿದ್ದಾರಂತೆ. ದೆಹಲಿಯ ವಿಠ್ಠಲ ಮಂದಿರದಲ್ಲಿ ಈ ಗ್ಯಾಂಗ್ ರೂಮ್ ಮಾಡಿತ್ತು. ಗಿರೀಶ್, ಮಟ್ಟಣ್ಣವರ್, ಜಯಂತ್ ಟಿ, ಚಿನ್ನಯ್ಯ ಒಂದು ರೂಮಿನಲ್ಲಿದ್ರೆ ಸುಜಾತಾ ಭಟ್ ಪ್ರತ್ಯೇಕವಾಗಿ ಇನ್ನೊಂದು ರೂಮ್ನಲ್ಲಿದ್ರಂತೆ. ಈ ವೇಳೆ ಜಯಂತ್ ಸುಜಾತಾ ಭಟ್ ರೂಮ್ನ ಮಂಚದ ಕೆಳಗೆ ಬುರುಡೆ ಇದ್ದ ಬಾಕ್ಸ್ ಇಟ್ಟಿದ್ರಂತೆ. ಆ ವೇಳೆ ಬಾಕ್ಸ್ನಲ್ಲಿ ಏನಿದೆ ಅಂತ ಸುಜಾತಾ ಭಟ್ ಕೇಳಿದ್ರು. ಏನಿಲ್ಲ ಅಂತ ಹೇಳಿ ಜಯಂತ್ ಸುಮ್ಮನಾಗಿದ್ರು ಎನ್ನಲಾಗಿದೆ. ಮಹೇಶ್ ತಿಮ್ರೋಡಿ ಬಂಧನಕ್ಕೆ ಕೋರ್ಟ್ ವಾರಂಟ್. ಇತ್ತ ಬುರುಡೆ ಗ್ಯಾಂಗ್ ಲೀಡರ್ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಕಾನೂನು ಕುಣಿಕೆ ಬಿಗಿಯಾಗ್ತಿದೆ. ಹಿಂದೆ ಬೆಳ್ತಂಗಡಿಯಲ್ಲಿ ಮಾಡಿದ್ದ ದ್ವೇಷ ಭಾಷಣ ತಿಮ್ರೋಡಿಗೆ ಈಗ ಸಂಕಷ್ಟ ತಂದಿದೆ. ಸಮುದಾಯ ಒಂದರ ವಿರುದ್ಧ ನಾಲಿಗೆ ಹರಿಬಿಟ್ಟ ಆರೋಪದಲ್ಲಿ ಕಿಶೋರ್ ಕುಮಾರ್ ಎಂಬುವರು ದೂರು ನೀಡಿದ್ರು. ಈ ಕೇಸ್ನಲ್ಲಿ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಪ್ರಕರಣದಲ್ಲಿ ಕೋರ್ಟ್ ವಿಚಾರಣೆಗೆ ಸತತವಾಗಿ ಗೈರು ಹಾಜರಾದ ಹಿನ್ನೆಲೆ ಪೊಲೀಸರು ಬಂಧಿಸಲು ಹುಡುಕಾಡ್ತಿದ್ದಾರೆ. ಆದರೆ ತಿಮ್ರೋಡಿ ಗಡಿಪಾರು ಆದೇಶವಾದಾಗಿನಿಂದ ತಲೆಮರೆಸಿಕೊಂಡಿದ್ದಾನೆ. ಒಟ್ನಲ್ಲಿ
ಒಂದು ಬುರುಡೆಯ ಕತೆ ಈಗ ಇಡೀ ಗ್ಯಾಂಗ್ಗೆ ವ್ಯಥೆಯಾಗಿದೆ. ಈ ಕುತಂತ್ರಿಗಳು ಕಂಬಿ ಎಣಿಸೋ ದಿನಗಳು ಕೂಡ ಹತ್ತಿರವಾದಂತೆ ಕಾಣಿಸ್ತಿವೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ನೋಡಿ, ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅನ್ನೋದಕ್ಕೆ ಈ ಬುರುಡೆ ಗ್ಯಾಂಗ್ ಸ್ಪಷ್ಟ ಉದಾಹರಣೆ. ಈ ಬುರುಡೆ ಗ್ಯಾಂಗನ್ನು ನಾನು ಈಗಲೂ ಪ್ರಶ್ನೆ ಮಾಡೋದೇನಂತಂದರೆ, ನೀವು ಮೊದಲಿನಿಂದ ಹೇಳ್ಕೊಂಡು ಬಂದಿರಲ್ಲ ಹಂಗೆ ಹಿಂಗೆ ಅದು ಇದು ಅಂತ ಹೇಳಿ, ಈಗ ನೀವೇ ಒತ್ತಾಯ ಮಾಡಿದಂತಹ, ನೀವೇ ರಚನೆ ಆಗಬೇಕು SIT ಅಂತ ಹೇಳಿದಂಥ ಆ SIT ತನಿಖಾ ವರದಿಯನ್ನು ಕೊಟ್ಟಿದೆ. ಆ ತನಿಖಾ ವರದಿಯಲ್ಲಿ ಏನಿದೆ ಅಂತ ಹೇಳಿ ಈ ಬುರುಡೆ ಗ್ಯಾಂಗ್ನಲ್ಲಿರುವಂತಹ ಎಲ್ಲ ಮಹಾನ್ ವ್ಯಕ್ತಿಗಳಿಗೆ ಗೊತ್ತಿದೆ. ಆ ತನಿಖಾ ವರದಿಯ ಬಗ್ಗೆ ಉತ್ತರ ಕೊಡಿ. ನೀವು ಈಗಲೂ ಕೂಡ ಉತ್ತರ ಕೊಡಿ. ಎಲ್ಲಿದ್ದಾರೆ ಇವರೆಲ್ಲ? ಯಾರು ಅಡ್ರೆಸ್ಗೆ ಇಲ್ಲ. ಮೇಲಿಂದ ಮೇಲೆ ಲೈವ್ ಬರ್ತಾ ಇದ್ದವರು ಲಾಪತ. ಹಾಗಿದ್ರೆ ನಿಮ್ಮ ಮೇಲೆ ಅನುಮಾನ ಮೂಡದೇ ಇರಲ್ವಾ? ನಿಮ್ಮ ಮೇಲೆ ಸಂಶಯ ಬರಲ್ವಾ? ನಿಮ್ಮ ಹತ್ರ ಸಾಕ್ಷಿಗಳಿದ್ರೆ, ನೀವು ಹೇಳಿದ್ದು ಸತ್ಯ ಆಗಿದ್ದರೆ ಈಗಲೂ ನೀವು ಜನರ ಮುಂದೆ ಬಂದು ಉತ್ತರ ಕೊಡಿ. ಯಾಕೆ ಉತ್ತರ ಕೊಡ್ತಾ ಇಲ್ಲ? ತನಿಖಾ ವರದಿಯಲ್ಲಿ ಹಲವು ವಿಚಾರಗಳನ್ನು SIT ಅವರೇ ಉಲ್ಲೇಖ ಮಾಡಿದ್ದಾರೆ. ಈಗ SITಗೂ ನೀವು ಶಬ್ದ ಕೊಡ್ತಿರ್ಬಿಡಿ, ಆ ಮಾತು ಬೇರೆ. ಆದರೆ ಉತ್ತರ ಕೊಡಿ. ಅಧರ್ಮಕ್ಕಿಡಿದು ಶಾಪಕ್ಕೆ ಗುರಿಯಾಯ್ತಾ ಹಾಗಿದ್ರೆ ಈ ಬುರುಡೆ ಗ್ಯಾಂಗ್? ಧರ್ಮಸ್ಥಳ ಶ್ರೀ ಕ್ಷೇತ್ರ ಟಾರ್ಗೆಟ್ ಮಾಡಿದ್ದು ಈ ಬುರುಡೆ ಗ್ಯಾಂಗ್. ಅಸಹಜ ಸಾವುಗಳನ್ನೇ ಬಂಡವಾಳ ಮಾಡಿಕೊಂಡಿದ್ದು ಈ ಬುರುಡೆ ಗ್ಯಾಂಗ್. ಧರ್ಮಾಧಿಕಾರಿಗಳ ವಿರುದ್ಧ ನೂರಾರು ಕೊಲೆಗಳ ದೂಷಣೆಯನ್ನ ಮಾಡಿದ್ದು ಈ ಬುರುಡೆ ಗ್ಯಾಂಗ್. ಚಿನ್ನಯ್ಯನನ್ನ ಬಲಿಪಶು ಮಾಡಿದ್ದು ಇದೇ ತಿಮರೋಡಿ ಗ್ಯಾಂಗ್. ಚಿನ್ನಯ್ಯ ಏನು ಹೇಳ್ದ? ಚಿನ್ನಯ್ಯನ ಹೆಂಡತಿ ಬಂದು ಏನು ಹೇಳಿದ್ರು? ರಿಪಬ್ಲಿಕ್ ಕನ್ನಡದಲ್ಲೇ ಎಷ್ಟು ವಿಚಾರಗಳನ್ನು ಅವರು ಬಿಚ್ಚಿಟ್ರು. ಸುಜಾತ ಭಟ್ ಕತೆ ಏನಾಯ್ತು? ಸುಜಾತ ಭಟ್ ಏನು ಹೇಳಿದ್ರು? ಇಲ್ಲೇ ಬಂದು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ. ಇನ್ನು ಆ ಕತೆಗಾರ ಗಿರೀಶ್ ಮಟ್ಟಣ್ಣನವರ್, ಗಿರೀಶ್ ಮಟ್ಟಣ್ಣವರಿಗೆ ಸಾಥ್ ಕೊಟ್ಟಿದ್ದ ದೂರುದಾರ ಜಯಂತ್ ಬಂಗ್ಲೆಗುಡ್ಡದಲ್ಲಿ ಹುಡುಕಾಡಿ ಒಂದು ಮನುಷ್ಯನ ತಲೆಬುರುಡೆ ಹುಡುಕೊಂಡು ಬಂದು ತಗೊಂಬಂದ್ರು. ಬಂಗ್ಲೆಗುಡ್ಡದಲ್ಲಿ ವಾಮಾಚಾರ, ಮಾಟ, ಮಂತ್ರದ ಗುಸುಗುಸು ಕೇಳಿ ಬಂತು. ಟಿ ಜಯಂತ್ ಅಂದಂತ ಆ ಬುರುಡೆ ವಾಮಾಚಾರಕ್ಕೆ ಬಳಸಿದ್ದ. ದೆಹಲಿಗೂ ಕೂಡ ಅದೇ ಬುರುಡೆಯನ್ನ ತೆಗೆದುಕೊಂಡು ಹೋಯ್ತಾ ಈ ಬುರುಡೆ ಗ್ಯಾಂಗ್. ಅಧರ್ಮವನ್ನ ಮಾಡದಂತೆ ಕನಸಲ್ಲಿ ದೇವರು ಸೂಚನೆಯನ್ನ ನೀಡಿತ್ತಾ ಇವರಿಗೆ. ಅಣ್ಣಪ್ಪ ಸ್ವಾಮಿಯ ಮಹಿಮೆ ಗೊತ್ತಿದ್ರು ಜಯಂತ್ ತಪ್ಪು ಮಾಡಿದ್ರ ಅಂತ ಹಲವರು ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅವತ್ತು ಕನಸಲ್ಲಿ ಬಂದು ಏನ್ ಸೂಚನೆಯನ್ನ ಕೊಡ್ತು ಜಯಂತ್ಗೆ? ಇವ್ರಿಗೆ ಬಹುಶಃ ಈ ಬುರುಡೆ ಗ್ಯಾಂಗ್ನವ್ರಿಗೆ ಹೋಗೋರು ಬರೋರು ಎಲ್ಲರೂ ಬುರುಡೆ ಥರನೇ ಕಾಣಿಸ್ತಿದ್ದಾರೋ ಏನೋ. ಬಂದು 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 ಕಾಡ್ತಾ ಇದೆಯಂತೆ ಆ ಬುರುಡೆ ಇವ್ರನ್ನ. ಬಿಡುತ್ತಾ? ಮಾಡಬಾರ್ದು ಮಾಡಿದರೆ ಆಗಬಾರ್ದೇ ಆಗೋದು. ಬುರುಡೆ ಗ್ಯಾಂಗ್ನವ್ರು ಯಾರು ಅಡ್ರೆಸ್ಗೆ ಇಲ್ಲ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಎಲ್ಲಿ? ಜಯಂತ್ ಎಲ್ಲಿ? ಗಿರೀಶ್ ಮಟ್ಟಣ್ಣವರು ಎಲ್ಲಿ? ಆ ಸಮೀರ ಒಬ್ಬ, ಅವನನ್ನು ಮಾತ್ರ ಮರಿಬಾರ್ದು. ಆತ ಬಂದು 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 ಏನೋ ವಿಚಾರಗಳನ್ನು ಹೇಳ್ತಾ ಇದ್ದ. ಆತ ಎಲ್ಲಿ ಈಗ? ಮಾತಾಡಲಿ ಇದ್ರ ಬಗ್ಗೆ. ಬರಲಿ ಆತನ ಚಾನಲಿಂದ ಒಂದು ಲೈವು. ಇದಕ್ಕೆಲ್ಲ ಉತ್ತರ ಕೊಡಲಿ ಅವನು. ಆ ತನಿಖಾ ವರದಿ ನೋಡಿಲ್ವಾ ಅವನು? ಗೊತ್ತಿಲ್ವಾ? ಕೊಡಲಿ ಇದಕ್ಕೆ ಉತ್ತರನ. ಚೆನ್ನಾಗಿ ಕೇಳ್ತಿರೋದಪ್ಪ ಇದನ್ನೆಲ್ಲ. ನೀವು ಹೆಂಗೆ ಅವತ್ತು ರಾಜಾರೋಷವಾಗಿ ಆರೋಪಗಳನ್ನು ಮಾಡಿದರೆ ಅಷ್ಟೇ ರಾಜಾರೋಷವಾಗಿ ಇಷ್ಟೆಲ್ಲ ಬೆಳವಣಿಗೆ ಆದಮೇಲೆ ಬನ್ನಿ ನೀವು ಜನರನ್ನ ಎದುರಿಸಿ, ಪ್ರಶ್ನೆಗಳನ್ನು ಎದುರಿಸಿ, ತನಿಖಾ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳಿ. ಆಗ್ತಾ ಇಲ್ಲ. ನೆಕ್ಸ್ಟ್ ವಿರಾಮದ ನಂತರ ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ಉನ್ನಾವೋ ಅತ್ಯಾಚಾರ ಪ್ರಕರಣ ಅಪರಾಧಿ ಹಾಗೂ ಮಾಜಿ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ದೆಹಲಿ ಹೈಕೋರ್ಟ್ ನೀಡಿದ ಜಾಮೀನು ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ. ಉನ್ನಾವೋ ಅತ್ಯಾಚಾರಿ ಸೆಂಗಾರ್ಗೆ ಸುಪ್ರೀಂ ಶಾಕ್. ದೆಹಲಿ ಹೈಕೋರ್ಟ್ ನೀಡಿದ್ದ ಜಾಮೀನು ಆದೇಶಕ್ಕೆ ತಡೆ. ಉನ್ನಾವೋ ಅತ್ಯಾಚಾರ ಪ್ರಕರಣ ದೇಶಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿತ್ತು. ಅಂದಿನ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ವಿರುದ್ಧ ತೀವ್ರ ಪ್ರತಿಭಟನೆಗಳು ನಡೆದವು. ಇಂದು ಅಪರಾಧಿ ಸೆಂಗಾರ್ಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಸೆಂಗಾರ್ಗೆ ವಿಧಿಸಿದ್ದ ಜೀವಾವಧಿ ಶಿಕ್ಷೆಯನ್ನ ಅಮಾನತುಗೊಳಿಸಿದ್ದ ದೆಹಲಿ ಹೈಕೋರ್ಟ್ನ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿದ ಕಾರಣ ಸೆಂಗಾರ್ಗೆ ಜೈಲೇ ಗತಿಯಾಗಿದೆ. ಈಗಾಗಲೇ ಮತ್ತೊಂದು ಅಪರಾಧ ಪ್ರಕರಣದಲ್ಲಿ ಸೆಂಗಾರ್ ಕಂಬಿ ಎಣಿಸುತ್ತಿದ್ದು, ಉನ್ನಾವೋ ಸಂತ್ರಸ್ತೆ ನಿಟ್ಟುಸಿರು ಬಿಟ್ಟಿದ್ದಾರೆ. सुप्रीम कोर्ट को धन्यवाद
देश के न्यायपालिका को धन्यवाद। विक्टिम परिवार को पूरा ये आशंका है कि अगर अपराधी कहीं से भी छूट जाएगा, उसका गिरोह तुरंत सक्रिय हो जाएगा और अलग तरीके से उसका मोटिवेशन जो बढ़ेगा, उसके गिरोह के लोगों का बढ़ेगा। जो बचे खुचे परिवार के लोग हैं उसको भी मार और मिटा दिया जाएगा। 2017ರಲ್ಲಿ ಉತ್ತರ ಪ್ರದೇಶದಲ್ಲಿರುವ ಉನ್ನಾವೋದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ನಡೆದಿತ್ತು. ಅಪ್ರಾಪ್ತ ಬಾಲಕಿಯನ್ನ ಅಪಹರಣ ಮಾಡಿ ಅತ್ಯಾಚಾರ ಮಾಡಿದ್ದ ಅಂದಿನ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ರನ್ನ 2019ರಲ್ಲಿ ದೋಷಿ ಎಂದು ಘೋಷಣೆ ಮಾಡಲಾಗಿತ್ತು. ಸಂತ್ರಸ್ತೆಯ ತಂದೆಯನ್ನು ಪೊಲೀಸ್ ಕಸ್ಟಡಿಯಲ್ಲಿ ಸಾಯಿಸಿದ್ದ ಕೇಸ್ನಲ್ಲಿ 10 ವರ್ಷದ ಜೈಲು ವಾಸದ ಶಿಕ್ಷೆ ವಿಧಿಸಲಾಗಿದೆ. ಕುಲದೀಪ್ ಸಿಂಗ್ ಸೆಂಗಾರ್ಗೆ ನೀಡಿದ್ದ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ. ಆದರೆ ಅಪರಾಧಿಗೆ ಜಾಮೀನು ನೀಡೋ ವೇಳೆ ಹೈಕೋರ್ಟ್ ಉಲ್ಲೇಖಿಸಿದ್ದ ಅಂಶಗಳ ಬಗ್ಗೆ ಈಗ ಕಾನೂನು ವಲಯದಲ್ಲೇ ಹೆಚ್ಚಿನ ಚರ್ಚೆಗಳಾಗಿದ್ದು, ಈ ಸಂಘರ್ಷ ಮತ್ತಷ್ಟು ಕಾಲ ನಡೆಯೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH